ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂತ ನಾನು ಈಗಲೇ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಪಿಕ್ಚರ್ನ ನೋಡ್ತಿದ್ದೀರಾ. ಈ ಪಿಕ್ಚರಲ್ಲಿ ನಿಮಗೆ ಏನು ಕಾಣ್ತಿದೆ? ನನಗೆ ಇಲ್ಲಿ ಕಾಣ್ತಿರೋದು ಒಬ್ಬ ಹುಡುಗ, ಆಯಿತಾ. ಆಮೇಲೆ ಅವನೇನೋ ಬರೀತಾ ಇದ್ದಾನೆ. ಮೇ ಬಿ ಅವನೊಂದಿಷ್ಟು ಡ್ರಾಯಿಂಗ್ಸ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಎಷ್ಟು ಜನಕ್ಕೆ ಡ್ರಾಯಿಂಗ್ ಮಾಡೋದು ಇಷ್ಟ? ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಅದನ್ನು ಹಾಕೋ ಅಷ್ಟರಲ್ಲಿ ನಾನು ಹೇಳ್ತೀನಿ, ಖಂಡಿತ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ಮೋಸ್ಟ್ ಅರೌಂಡ್ 24,000 ಮಕ್ಕಳು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಬಟ್ ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ನೀವೇನು ಮಾಡಬೇಕು? ಹೋಗಿ ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ಅಕಸ್ಮಾತ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೈ ತೊಗೊಂಡು ಶಬ್ಬಾಷ್ ಅಂತ ಅಂದ್ಕೊಳ್ಳಿ. ಬಿಕಾಸ್ ನಮಗೆ ತುಂಬ ಖುಷಿ. ನೀವು ಸಬ್ಸ್ಕ್ರೈಬ್ ಯಾಕೆ ಮಾಡಬೇಕು ಮಕ್ಕಳೇ? ಸಬ್ಸ್ಕ್ರೈಬ್ ಮಾಡಿದರೆ ನಾವು ಹಾಕುವಂತಹ ಪ್ರತಿ ಒಂದು ವಿಡಿಯೋ ಹಾಕ್ತೀವಲ್ಲ, ಆವಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಅರ್ಥ ಆಯ್ತಾ? ಅದರಿಂದ ನೀವಿನ್ನೂ ಫಾಸ್ಟಾಗಿ ಓದ್ಕೊಳ್ಬೋದು. ಯೂಟ್ಯೂಬಿಗೆ ಬಂದು SSLC ಪರೀಕ್ಷೆಗೆ ಹೋಗಿ ಈ ವಿಡಿಯೋ ಬಂದಿದ್ಯಾ ಅಂತ ನೋಡೋ ಅವಶ್ಯಕತೆನೇ ಇರಲ್ಲ. ನೋಟಿಫಿಕೇಷನ್ನೇ ನಿಮಗೆ ಬರುತ್ತೆ. ಓಕೆನಾ? ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡೋದು ತುಂಬ ತುಂಬ ಮುಖ್ಯ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಏನಾದರೂ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಫಸ್ಟ್ ಅವ್ರಿಗೆ ಹೇಳಿ, ಸಬ್ಸ್ಕ್ರೈಬ್ ಮಾಡು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಿಮ್ಮ ಇಂಗ್ಲೀಷ್ 2 ಅಲ್ಲಿ ಇದು ಒಂದು ಮುಖ್ಯವಾದಂಥ ಒಂದು ಚಾಪ್ಟರು. ತುಂಬ ಇಮೋಷ್ನಲ್ ಆಗಿರುವಂತಹ ಒಂದು ಕತೆ ಯಾವುದು? ಕಲರ್ಸ್ ಆಫ್ ಸೈಲೆನ್ಸ್. ಕಲರ್ಸ್ ಆಫ್ ಸೈಲೆನ್ಸಿಂದ ನಾನು ಓದುವಾಗ ನಾನೇನು ಕಲಿತೆ ಅಂದರೆ, ಲೈಫಲ್ಲಿ ಏನೇ ಒಂದು ಸಿಚುಯೇಷನ್ ಬರ್ಬೋದು, ನಾವು ಅದನ್ನು ಎದುರಿಸೋಕ್ಕೆ ಪ್ರಯತ್ನ ಮಾಡಬೇಕು ಆ್ಯಂಡ್ ಅದರಿಂದ ವಿಕ್ಟೋರಿಯಸ್ ಆಗಿ ಆಚೆ ಬರಬೇಕು ಅಂತ. ಸೇಮ್ ನಮ್ಮ SSLC ಎಕ್ಸಾಮ್ ಥರನೇ. ಅರ್ಥ ಆಯ್ತಾ? ಇವಾಗ ನಮ್ಮ ಮುಂದೆ ಒಂದು ದೊಡ್ಡ ಚಾಲೆಂಜ್ ಇದೆ. ಅಂದರೆ ಒಂದು ದೊಡ್ಡ ಗುಂಡೆ ಥರ ಇದೆ. ಅದನ್ನು ನಾವು ಹೇಗೆ ಕ್ರಾಸ್ ಮಾಡಿ ಹೋಗೋದು ಅನ್ನೋದನ್ನು ನಾವು ನೋಡ್ಕೊಬೇಕು. ಆ ಒಂದು ಜರ್ನಿಲಿ ಈ ಚಾಪ್ಟರ್ ಕೂಡ ಒಂದು ತುಂಬ ಮುಖ್ಯವಾದಂಥ ಚಾಪ್ಟರ್ ಆಗಿದೆ. ಓಕೆನಾ ಮಕ್ಕಳೇ? ಸೊ ನಡೀರಿ. ಇವಾಗ ನಾನು ಯಾವಾಗಲೂ ನಿಮ್ಗೆ ಏನಂತೀನಿ, ಫಸ್ಟು ಇದು ಒನ್ ಶಾರ್ಟ್ ವಿಡಿಯೋ ಅಂದರೆ ನಿಮಗೆ ನಾನು ಲೈನು ಒಂದು ವರ್ಡ್ ಬೈ ವರ್ಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಇಟ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಟೆನ್ಷನೇ ಬೇಡ, ಕೈ ಕಟ್ಕೊಂಡು ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ಯಾರಾಗ್ರಾಫ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಕೊಟ್ಟಿದ್ದಾರೋ ಹಾಗೆ ನಾನು ಇಲ್ಲಿ ಹಾಕಿದ್ದೀನಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸ್ಟಾರ್ಟ್ ಮಾಡೋಣ ಇವಾಗ. ಸತೀಶ್, ವೈ ಡಿಡ್ಂಟ್ ಯು ಕಮ್ ಟು ಸ್ಕೂಲ್ ಟುಡೇ? ಇಲ್ಲಿ ನಮ್ಗೇನು ಗೊತ್ತಾಗುತ್ತೆ? ಯಾವುದೋ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾನೆ. ಸತೀಶ್, ನೀನು ಯಾಕೆ ಇವತ್ತು ಸ್ಕೂಲಿಗೆ ಬಂದಿರಲಿಲ್ಲ? ಸುರೇಂದರ್ ಹ್ಯಾಡ್ ಟು ರಿಪೀಟ್ ದ ಕ್ವೆಶ್ಚನ್ 3 times ಬಿಫೋರ್ ಸತೀಶ್ ಹರ್ಡ್ ಇಟ್. ಸತೀಶ್, ವೈ ಡಿಡ್ಂಟ್ ಯು ಕಮ್ ಟು ಸ್ಕೂಲ್ ಟುಡೇ ಅಂತ ಸುರೇಂದರ್ 3 ಸತಿ ಕೇಳಿದ ನಂತರ ಸತೀಶ್ಗೆ ಆ ಪ್ರಶ್ನೆ ಕೇಳಿಸ್ತು. ಸೊ ಇಲ್ಲೇನು ಎಸ್ಟಾಬ್ಲಿಷ್ ಆಗ್ತಿದೆ? ಮೋಸ್ಟ್ಲಿ ಸತೀಶ್ಗೆ ಕಿವಿ ಅಷ್ಟು ಚೆನ್ನಾಗಿ ಕೇಳಿಸ್ತಿರ್ಲಿಲ್ಲ. ಆ ಒಂದು ಸಿಚುಯೇಷನಲ್ಲಿ ಸತೀಶ್ ಏನು ಮಾಡ್ತಿದ್ದ? ಹಿ ವಾಸ್ ಲೈಯಿಂಗ್ ಆನ್ ದ ಬೆಡ್, ಹಿಸ್ ಐಸ್ ಕ್ಲೋಸ್ಡ್, ಸ್ವೆಟ್ ಗ್ಲಿಸ್ಟನಿಂಗ್ ಆನ್ ಹಿಸ್ ಬ್ರೋಸ್. ಇಲ್ಲೇನು ಗೊತ್ತಾ? ನೀವು ತುಂಬ ಸ್ವೆಟ್ ಆದಾಗ ಇಲ್ಲಿ ಮೇಲ್ಗಡೆ ಒಂದು ಶೈನ್ ಥರ ಕಾಣುತ್ತಲ್ಲ, ಆ ಥರ ಅವನ ಒಂದು ತಲೆ ಮೇಲೆ ಕಾಣಿಸ್ತಿತ್ತು. ಆ್ಯಂಡ್ ಆ ಸಿಚುಯೇಷನಲ್ಲಿ ಅವನು ಮಲ್ಕೊಂಡು ಕಣ್ಮುಚ್ಚಿದ್ದ. ನೋ, ಐ ಆಮ್ ನಾಟ್ ವೆಲ್. ಇಲ್ಲ, ನನಗೆ ಹುಷಾರಿಲ್ಲ. ರಿಪ್ಲೈಡ್ ಸತೀಶ್. ಆಫ್ ಲೇಟ್ ಹಿ ಹ್ಯಾಡ್ ಬೀನ್ ಡೌನ್ ವಿತ್ ಸಮಥಿಂಗ್ ಆರ್ ದಿ ಅದರ್. ಆವಾಗಂತಾನೆ ಈ ನಡುವೆ ಯಾವುದೋ ಒಂದು ವಿಷಯದಿಂದ ಅವನಿಗೆ ಹುಷಾರು ತಪ್ತಾನೆ ಇದ್ದಾನೆ. ವೈ, ವಾಟ್ಸ್ ದ ಮ್ಯಾಟರ್ ವಿತ್ ಯು ಸತೀಶ್? ಹಿಸ್ ಫ್ರೆಂಡ್ ಆಸ್ಕ್ಡ್ ವಿತ್ ಕನ್ಸರ್ನ್. ಹಿ ಪುಟ್ ಹಿಸ್ ಹ್ಯಾಂಡ್ ಆನ್ ಹಿಸ್ ಫೋರ್ಹೆಡ್ ಟು ಫೀಲ್ ಇಟ್. ಇವಾಗ ನಿಮ್ಮ ಫ್ರೆಂಡ್ ಯಾರೋ ಬಂದ್ಬಿಟ್ಟು ನಂಗೆ ಹುಷಾರಿಲ್ಲ ಅಂದಾಗ ನೀವೇನು ಮಾಡ್ತೀರಾ? ನಿಮ್ಮ ಕೈನ ತೊಗೊಂಡು ಹಿಂಗೆ ಚೆಕ್ ಮಾಡ್ತೀರಲ್ಲ, ಜ್ವರ ಇದೆಯೋ ಇಲ್ವೋ ಅಂತ. ಇದೇ ರೀತಿಲಿ ಸುರೇಂದರ್ ಕೂಡ ತುಂಬ ಕನ್ಸರ್ನಿಂದ ಸತೀಶ್ ಕೇಳ್ತಾನೆ, ಯಾಕೆ, ಏನಾಗ್ತಿದೆ ನಿನಗೆ ಸತೀಶ್ ಅಂತ ಕೇಳ್ಬಿಟ್ಟು ಈ ರೀತಿಯಾದ ಅವ್ನ ಪಾಮ್ನ ತೊಗೊಂಡು ಹಿಂಗೆ ಹಾಕ್ಬಿಟ್ಟು ಚೆಕ್ ಮಾಡ್ತಾನೆ ಅವ್ನಿಗೆ ಏನಾಗಿದೆ ಅಂತ. ಅದಕ್ಕೆ ಸತೀಶ್ ಏನಂತಾನೆ, ಐ ಡೋಂಟ್ ನೋ ಸುರೇಂದರ್, ಇಟ್ಸ್ ಬೀನ್ ಪ್ರಿಟಿ ಬ್ಯಾಡ್ ಸಿನ್ಸ್ ದ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್. ನನ್ನ ಕಾಲಿಗೆ ನಡೆದಿದ್ದ ಹಿಂದಿನ ಆಪರೇಷನ್ ಆದ ನಂತರ ನನ್ನ ಒಂದು ಸಿಚುಯೇಷನ್ ಏನಿದೆ, ನನ್ನ ಒಂದು ಹೆಲ್ತ್ ಏನಿದೆ, ಅದು ವರ್ಸ್ಟ್ ಆಗ್ತಾನೆ ಇದೆ. ಐ ಗೆಟ್ ದೀಸ್ ಟೆರಿಬಲ್ ಹೆಡೇಕ್ಸ್. ನನಗೆ ತುಂಬ ತಲೆನೋವು ಬರುತ್ತೆ. ಆ್ಯಂಡ್ ದೆನ್
ಫೀಲ್ ಆಸ್ ಇಫ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಡಾರ್ಕ್ ಅಂಡ್ ಸೈಲೆಂಟ್. ಆ ತಲೆನೋವು ಬಂದಾಗ ಎಲ್ಲ ಕತ್ತಲೆ ಆದಂಗೆ ಅನಿಸುತ್ತೆ ಆ್ಯಂಡ್ ಎಲ್ಲ ಕ್ವೈಟ್ ಆಗ್ತಿರೋ ಹಾಗೆ ನನಗನ್ಸುತ್ತೆ. ಐ ಫೀಲ್ ಮಿಸರಬಲ್. ಜಸ್ಟ್ ಇಮ್ಯಾಜಿನ್, ನಿಮ್ಗೆ ಒಂದಿನ ಫುಲ್ ತಲೆನೋವು ಬಂದ್ಬಿಟ್ರೆ ಹೆಂಗೆ ಅನ್ಸತ್ತಲ್ವಾ, ತುಂಬ ವರ್ಸ್ಟಾಗಿ ಫೀಲಿಂಗ್ ಅದು. ಅವನಿಗೂ ಹಾಗೆ ಅನಿಸ್ತು. ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ, ಐ ಕ್ಯಾನ್ ಬೇರ್ಲಿ ಹಿಯರ್ ಯು. ಇದನ್ನೆಲ್ಲ ಹೇಳ್ಬಿಟ್ಟು ಸತೀಶ್ ಹೇಳ್ತಾನೆ, ಯಾಕೆ ನೀನು ಇಷ್ಟು ಸಾಫ್ಟಾಗಿ ಮಾತಾಡ್ತಿದ್ಯಾ, ನನಗೆ ನೀನು ಮಾತಾಡೋದು ಕೇಳಿಸ್ತಾನೆ ಇಲ್ಲ ಅಂತ ಸತೀಶ್ ಹೇಳ್ತಾನೆ. ಸುರೇಂದರ್ ಗೇವ್ ಹಿಮ್ ಅ ಸ್ಟ್ರೇಂಜ್ ಲುಕ್. ಸುರೇಂದರ್ಗೆ ಈ ಪಾಯಿಂಟಲ್ಲಿ ಒಂದು ಸ್ವಲ್ಪ ಶಾಕ್ ಆಗುತ್ತೆ. ಯಾಕೆ ಶಾಕ್ ಆಗುತ್ತೆ? ಹಿ ಹ್ಯಾಡ್ ಸರ್ಟನ್ಲಿ ನಾಟ್ ಬೀನ್ ಸ್ಪೀಕಿಂಗ್ ಸಾಫ್ಟ್ಲಿ. ಅವನು ಆ್ಯಕ್ಚುಲಿ ಸಾಫ್ಟಾಗಿ ಮಾತಾಡ್ತಾನೆ ಇರಲಿಲ್ಲ. ಹ್ಯಾಸ್ ಹಿ ಲಾಸ್ಟ್ ಹಿಸ್ ಹಿಯರಿಂಗ್? ಅವನೇನೋ ಅವ್ನು ಕೇಳಿಸ್ಕೊಳ್ಳೋದ ಎಬಿಲಿಟಿನ ಕಳ್ಕೊಂಬಿಟ್ಟಿದ್ದಾನ ಅಂತ ಸುರೇಂದರ್ ಯೋಚಿಸ್ತಾನೆ. ವಂಡರ್ಡ್ ಸುರೇಂದರ್. ಪುವರ್ ಸತೀಶ್. He had been ill ever since he came back from the holiday in Kashmir the previous year. ಇಲ್ಲ ಅಂತಾನೆ ಪಾಪ ಸತೀಶು. ಅವನು ಯಾವಾಗ ಕಾಶ್ಮೀರಿಂದ ವಾಪಸ್ ಬಂದೋ ಆವಾಗಿಂದ ಅವನು ಹುಷಾರೇ ತಪ್ಪಿಟ್ಟಿದ್ದಾನೆ. ಅವನಿಗೆ ಯಾವುದು ಸರಿಗೆ ಆಗ್ತಾನೆ ಇಲ್ಲ, ಅವನ ಹೆಲ್ತು ತುಂಬ ವರ್ಸ್ಟಾಗಿದೆ ಅಂತ ಅವನು ಯೋಚಿಸ್ತಾನೆ. ಸೊ ಇವಾಗ ನಾವು ಮುಂದಿನ ಭಾಗಕ್ಕೆ ಹೋಗ್ತೀವಿ. ಇಲ್ಲಿ ಕಾಶ್ಮೀರಲ್ಲಿ ಏನಾಗಿತ್ತು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದರಿಂದ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರಬಹುದು. ಸೊ ಕಾನ್ಸಂಟ್ರೇಟ್ ಮಾಡಿ ಈ ಇನ್ಸಿಡೆಂಟ್ನ ಕಲೀರಿ. ಆ್ಯಂಡ್ ಇಲ್ಲಿ ನಾನು ಹಾಕಿರೋ ಪಿಕ್ಚರ್ನ ನೀವು ರೆಫರೆನ್ಸ್ ಆಗು ಇಟ್ಕೊಂಡು ಜ್ಞಾಪಕ ಇಟ್ಕೊಬೋದು. ಓಕೆನಾ? ದೇರ್ ಹ್ಯಾಡ್ ಬೀನ್ ಅನ್ ಆಕ್ಸಿಡೆಂಟ್. ಒಂದು ಆಕ್ಸಿಡೆಂಟ್ ಆಗಿತ್ತು. ವೆನ್ ಹಿ ವಾಸ್ ಹೈಕಿಂಗ್ ವಿತ್ ಹಿಸ್ ಫಾದರ್ ಆ್ಯಂಡ್ ಬ್ರದರ್ ಇಂದರ್. ಅವ್ರ ಅಪ್ಪನ ಜೊತೆ ಮತ್ತು ಅವನ ಒಬ್ಬ ಬ್ರದರ್ ಜೊತೆ, ಇಂದರ್ ಅಂತ ಅವನೇನು ಹೆಸರು, ಅವ್ರ ಜೊತೆ ಹೈಕ್ ಮಾಡ್ತಿದ್ದ, ಅಂದರೆ ಬೆಟ್ಟ ಹತ್ಕೊಂಡು ಹೋಗ್ತಿದ್ದ. ದೇ ವೇ ಕ್ರಾಸಿಂಗ್ ಅ ರಿಕಿಟಿ ಬ್ರಿಡ್ಜ್ ಓವರ್ ಸಮ್ ರಾಪಿಡ್ಸ್. ಒಂದು ಜೋರಾಗಿ ನೀರು ಹರಿತಿತ್ತು, ಅದರ ಮೇಲೆ ಒಂದು ಈ ರೀತಿಯಾದ ಒಂದು ಬ್ರಿಡ್ಜನ್ನ ಅವರು ಕ್ರಾಸ್ ಮಾಡ್ತಿದ್ರು. ಓಕೆನಾ? ದ ಬಾಯ್ ಸ್ಟುಡ್ ಆ್ಯಂಡ್ ಲುಕ್ ಡೌನ್ ಅಟ್ ದ ಸ್ವರ್ಲಿಂಗ್ ವಾಟರ್ ಬಿಲೋ ದೆಮ್. ಲುಕ್ ಹೌ ದ ವಾಟರ್ ಇಸ್ ರಶಿಂಗ್ ಅಟ್ ದಟ್ ಸ್ಪಾಟ್. ಅವ್ರೇನು ಮಾಡಿದ್ರು, ಅಲ್ಲಿ ನಿಂತ್ಕೊಂಡು ನೀರು ರಶ್ ಆಗೋದನ್ನು ನೋಡ್ತಿದ್ರು. ಆವಾಗ ಏನಾಯಿತು, ಸತೀಶ್ ಕಾಲು ಜಾರಿ ಅವನು ನೀರಲ್ಲಿ ಬಿದ್ದುಬಿಟ್ಟ. ಆಯಿತಾ? ಸತೀಶ್ ಪಾಯಿಂಟೆಡ್ ಔಟ್ ಟು ಹಿಸ್ ಬ್ರದರ್. ಹೀಗೆ ನೋಡು ನೋಡು ನೀರು ಹೆಂಗೆ ಹೋಗ್ತಿದೆ ನೋಡು ಅಂತ ಅವನಿಗೆ ತೋರಿಸ್ತಿರೋವಾಗ, just then his foot slipped and losing his balance he fell into the rapids. ಅವನು ಕಾಲು ಜಾರಿ ನೀರಲ್ಲಿ ಬಿದ್ದ. His screams were lost in the rushing sound of the water. ಎಷ್ಟು ಜೋರಾಗಿ ನೀರು ಹೋಗ್ತಿತ್ತು ಅಂದರೆ ಅವನ ಒಂದು ಕಿರ್ಚಿರುತ್ತಲ್ಲ, ಹೆಲ್ಪ್ ಹೆಲ್ಪ್ ಅಂತ ಕೂಗ್ತಿದ್ನಲ್ಲ, ಆ ನೀರಿನ ಶಬ್ದಕ್ಕೆ ಆ ಶಬ್ದ ಕೇಳಿಸ್ತೇ ಇಲ್ಲ. ಅದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ನೀರು ಮೋಸ್ಟ್ಲಿ ಅವನನ್ನ ಕರ್ಕೊಂಡು ಹೊಟ್ಟೋಯ್ತು ಅದರ ಜೊತೆಗೆ. ವೆನ್ ಹಿ ರೀಗೇನ್ ಕಾನ್ಷಿಯಸ್ನೆಸ್, ಅವನಿಗೆ ಯಾವಾಗ ಒಂದು ಕಾನ್ಷಿಯಸ್ನೆಸ್ ವಾಪಸ್ ಬಂತು, ಹಿಸ್ ಲೆಗ್ಸ್ ವೇರ್ ಇನ್ ಪ್ಲಾಸ್ಟರ್ ಕಾಸ್ಟ್. ಇದೇನು ಗೊತ್ತಾಗುತ್ತೆ, ಅವನನ್ನೆಲ್ಲೋ ಕಾಣಿಸ್ಕೊಂಡ, ಅಲ್ಲೆಲ್ಲೋ ಬಿದ್ದಿರೋದು ಕಾಣಿಸ್ಕೊಂಡ. ಆ್ಯಂಡ್ ಅವನನ್ನು ಯಾರೋ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಅವನಿಗೆ ಒಂದು ತಿರ್ಗಾ ಜ್ಞಾನ ಬಂದಾಗ ಅವನದು ಕಾಲುಗಳೇನಿತ್ತು ಅದು ಪ್ಲಾಸ್ಟರಲ್ಲಿ ಹಾಕಿದ್ರು. ಆ್ಯಂಡ್ ಹಿಸ್ ಹೆಡ್ ವಾಸ್ ಹರ್ಟ್ ಬ್ಯಾಡ್ಲಿ. ಅವನ ತಲೆಗೂ ಕೂಡ ತುಂಬ ಏಟ್ ಬಿದ್ದಿತ್ತು. ಹಿ ವಾಸ್ ಬ್ರೂಸ್ಡ್ ಆ್ಯಂಡ್ ಏಕಿಂಗ್ ಆಲ್ ಓವರ್. ಅವನ ಕೈಗಳು ಮೈಗಳು ಮೈ ಮತ್ತು ಕೈಗಳು ತುಂಬ ನೋವ್ತಿತ್ತು. ಆ್ಯಂಡ್ ಅವನಿಗೆ ಸಾಕಷ್ಟು ಗಾಯಗಳು ಆಗಿತ್ತು. ಇದರಿಂದ ನಮಗೇನು ಗೊತ್ತಾಗುತ್ತೆ, ಮೋಸ್ಟ್ಲಿ ಅವ್ನಿಗಾಗಿರೋ ಈ ಒಂದು ಆಕ್ಸಿಡೆಂಟು ಅವನ ಮೇಲೆ ತುಂಬ ಇಂಪ್ಯಾಕ್ಟ್ ಬಿತ್ತು. ಇದರಲ್ಲಿ ಅವನ ಮೇಲೆ ಬಿದ್ದಿರುವ ಒಂದು ಫಿಸಿಕಲ್ ಇಂಪ್ಯಾಕ್ಟ್ ನಮಗಿಲ್ಲಿ ಗೊತ್ತಾಗುತ್ತೆ. ಆದರೆ ಇಡೀ ಕಥೆಯಲ್ಲಿ ಅವನ ಮೇಲೆ ಆಗಿರುವಂಥ ಒಂದು ಮೆಂಟಲ್ ಇಂಪ್ಯಾಕ್ಟ್ ಏನಿದೆ ಅದು ಕೂಡ ನಾವು ನೋಡ್ಬೋದು. ಅರ್ಥ ಆಯ್ತಾ? ದೋ ಹಿಸ್ ಲೆಗ್ಸ್ ಹೀಲ್ಡ್ ದೇ ರಿಮೈನ್ಡ್ ವೀಕ್. ಅವ್ನ ಕಾಳುಗಳು ಸರಿಗೋಯ್ತು, ಬಟ್ ಆದರೂ ವೀಕ್ ಆಗಿತ್ತು. ಸೊ ಅಕಸ್ಮಾತ್ ಯಾರಿಗಾದ್ರೂ ಫ್ರ್ಯಾಕ್ಚರ್ ಆಗಿದ್ರೆ ಅಥವಾ ಯಾವುದೇ ರೀತಿ ಒಂದು ದೊಡ್ಡದಾಗಿ ಜೋರಾಗಿ ಏಟ್ ಬಿದ್ದರೆ ನಮ್ಗೆ ಗೊತ್ತಾಗುತ್ತೆ, ಆ ಒಂದು ಭಾಗ ಏನಿದೆ ಅದು ಹೀಲ್ ಆಗಿಬಿಡುತ್ತೆ. ಬಟ್ ಮುಂಚೆ ಹೆಂಗಿತ್ತಲ್ಲ ಹಂಗೆ ಹೋಗೋಕ್ಕೆ ಸುಮಾರು ದಿನ ಆಗುತ್ತೆ. ಆ ಸ್ಟ್ರೆಂತ್ ಬರೋದಕ್ಕೆ ಸಾಕಷ್ಟು ದಿನಗಳಾಗುತ್ತೆ ಅಥವಾ ಬರೋದೇ ಇಲ್ಲ ವಾಪಸ್ಸು. ಓಕೆನಾ? ರಿಕ್ವೈರಿಂಗ್ ಸೆವೆರಲ್ ಆಪರೇಷನ್ಸ್ ಆನ್ ದೆಮ್. Worse, he suffered frequently from bouts of fever and infection, especially of the ear. ಕಿವಿಗಳಿಗೆ ಅವನಿಗೆ ಸಾಕಷ್ಟು ಸತಿ ಇನ್ಫೆಕ್ಷನ್ ಕೂಡ ಆಗ್ತಿತ್ತು. ಆ್ಯಂಡ್ ಆಗಾಗ ಅವನಿಗೆ ಜ್ವರ ಬರ್ತಾನೆ ಇತ್ತು.
Seeing that Satish was in pain, Surender now got up to go. Will you come to school tomorrow? He asked. ಅವನ ಒಂದು ನೋವನ್ನು ನೋಡಿ, ಸತೀಶ್ನ ಒಂದು ನೋವನ್ನ ನೋಡಿ ಸುರೇಂದರ್ ಎದ್ದು ಕೂತ್ಕೊಂಡು ಹೇಳ್ತಾನೆ, ನಾಳೆ ಸ್ಕೂಲಿಗೆ ಬರ್ತೀಯಾ ಅಂತ ಕೇಳ್ತಾನೆ. ಅವಾಗ ಸತೀಶ್ ಏನಂತಾನೆ, ನಾಳೆ ನಾನು ಸ್ಕೂಲ್ಗೆ ಬರ್ತೀನಿ ಅಂತ. ಹಿ ಶುಕ್ ಹಿಸ್ ಹೆಡ್. ಅ ಸ್ಲೋ ಟಿಯರ್ ಟ್ರಿಕಲ್ ಡೌನ್ ಹಿಸ್ ಚೀಕ್. ನೀವೇ ನಿಮ್ಮ ಸೈಲೆನ್ಸಲ್ಲಿ ಕೂತ್ಕೊಂಡು ಅತ್ತಾಗ ಏನಾಗುತ್ತೆ, ಕಣ್ಣು ಮುಚ್ಕೊಂಡು ಅತ್ತಾಗ ಇಲ್ಲಿಂದ ಕಣ್ಣೀರು ಬೀಳತ್ತಲ್ಲ, ಹಾಗೆ ಇವನು ಕಣ್ಣೀರು ಬೀಳ್ತಿದೆ ನೋಡಿ. ಅವನೊಬ್ಬನೇ ಕೂತ್ಕೊಂಡಾಗ ಆ ಒಂದು ಕಣ್ಣೀರು ಬೀಳತ್ತೆ. ಯಾವಾಗ ಸುರೇಂದರ್ ಹೊರಟ ಮೇಲೆ. ಹಿ ಫೆಲ್ಟ್ ಆಸ್ ಇಫ್ ಸಮ್ ಹ್ಯೂಜ್ ವೇಟ್ ವಾಸ್ ಪ್ರೆಸ್ಸಿಂಗ್ ಅಪಾನ್ ಹಿಸ್ ಹೆಡ್, ಮೇಕಿಂಗ್ ಎವ್ರಿಥಿಂಗ್ ಸೀಮ್ ಫಾರ್ ಅವೇ ಆ್ಯಂಡ್ ಸೈಲೆಂಟ್. ಸೊ ಈ ಪಾಯಿಂಟಲ್ಲಿ ಅವನ ತಲೆ ಮೇಲೆ ಯಾವುದೋ ಒಂದು ದೊಡ್ಡ ಗುಡ್ಡ ಹಿಟ್ಟಂಗೆ ಅವನಿಗೆ ಅನಿಸ್ತಿತ್ತು. ಆವಾಗ ಏನಾಯಿತು, ಅವನಿಗೆ ಏನೇ ಇದ್ರೂ ಅದು ತುಂಬ ದೂರ ಇದೆ, ಎಷ್ಟು ಕ್ವೈಟಾಗಿದೆ ಅನ್ನೋ ಒಂದು ಫೀಲಿಂಗ್ ಅವನಲ್ಲಿ ಬರ್ತಿತ್ತು. ಹಿ ಫೆಲ್ಟ್ ಹೆಲ್ಪ್ಲೆಸ್ ಆ್ಯಂಡ್ ಅಪ್ಸೆಟ್ ಅಟ್ ಬೀಯಿಂಗ್ ಕನ್ಫೈನ್ಡ್ ಟು ದ ಬೆಡ್ ಆ್ಯಸ್ ಹಿ ವಾಸ್. ಅವನಿಗೆ ತುಂಬ ಒಂದು ಹೆಲ್ಪ್ಲೆಸ್ನೆಸ್ ಇತ್ತು. ಅವ್ನಿಗೇನು ಮಾಡಬೇಕಿದ್ರೂ ಹೆಲ್ಪ್ ಕೇಳಬೇಕಿತ್ತು, ಅಥವಾ ಅವ್ನಿಗೇನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಜೊತೆಗೆ ಅವ್ನು ತುಂಬ ದುಃಖ ಕೂಡ ಆಗಿತ್ತು. ದ ಸೈಲೆನ್ಸ್ ವಾಸ್ ವರ್ಸ್ಟ್. ಇವಾಗ ಅವನಿಗೆ ಕಿವಿ ಕೇಳಿಸೋದು ತುಂಬ ಕಡಿಮೆ ಆಗೋಗಿತ್ತು. ಹೋಗ್ತಾ ಹೋಗ್ತಾ ದಿನ ಏನಾಗಿತ್ತು, ಅವನು ಕಿವಿ ಕೇಳಿಸೋ ಎಬಿಲಿಟಿ ಕಡಿಮೆ ಆಗಿಬಿಟ್ಟಿತ್ತು. ಆ ಒಂದು ಸೈಲೆನ್ಸ್ ಇತ್ತಲ್ಲ, ಅದು ತುಂಬ ಕಾಡ್ತಿತ್ತು ಅವನನ್ನು. ಎವ್ರಿಥಿಂಗ್ ಸೀಮ್ ಲೈಕ್ ಸೀನ್ಸ್ ಫ್ರಮ್ ಅ ಪ್ಯಾಂಟೋಮೈಮ್ ಶೋ. ಪ್ಯಾಂಟೋಮೈಮ್ ಶೋ ಅಂದರೆ ಏನು ಗೊತ್ತಾ, ಒಂದು ರೀತಿಯಾದ ಡ್ರಾಮಾ ಇದು ಮಕ್ಕಳೇ. ಮೂಮೆಂಟ್ಸು ಮತ್ತು ಫೇಶಿಯಲ್ ಎಕ್ಸ್ಪ್ರೆಷನ್ಸಿಂದ ಕಮ್ಯುನಿಕೇಟ್ ಮಾಡ್ತಾರೆ, ಅರ್ಥ ಆಯ್ತಾ. ಯಾವುದೇ ರೀತಿಯಾದ ಶಬ್ದ ಅಥವಾ ಒಂದು ಸೌಂಡ್ ಅಥವಾ ಒಂದು ವರ್ಡ್ಸ್ನ ಯೂಸ್ ಮಾಡಲ್ಲ ಅವರು, ಓಕೆನಾ. ಹಿ ವಾಂಟೆಡ್ ಟು ಸ್ಕ್ರೀಮ್ ಟು ಬ್ರೇಕ್ ದ ಸೈಲೆನ್ಸ್. ಅವನಿಗೆ ಕಿರ್ಚ್ಬೇಕಿತ್ತು, ಬಟ್ ಆದರೆ ಅವನು ಕಿರ್ಚ್ಲಿಲ್ಲ. ಫಾರ್ ದ 8-year-old ಬಾಯ್ ದಿಸ್ ವಾಸ್ ಟೆರಿಬಲ್. ಅವನಿಗೆ ಆವಾಗ ಬರೀ 8 ವರ್ಷ. ಆ 8 ವರ್ಷದ ಹುಡುಗನಿಗೆ ಇದು ತುಂಬ ವರ್ಸ್ಟ್ ಆಗಿರುವಂತಹ ಒಂದು ಸಿಚುಯೇಷನ್. ದ ಡಾಕ್ಟರ್ಸ್ ಡಿಂಟ್ ನೋ ದ ಕಾಸ್. ಡಾಕ್ಟರ್ಸ್ಗೆ ಯಾಕೆ ಇವನಿಗೆ ಈ ಥರ ಆಗ್ತಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ಎಕ್ಸೆಪ್ಟ್ ದ್ಯಾಟ್ ಇಟ್ ವಾಸ್ ಕಾಸ್ಡ್ ಬೈ ಮೆಡಿಸಿನ್ಸ್ ಗಿವನ್ ಟು ಟ್ರೀಟ್ ಹಿಸ್ ಲೆಗ್ಸ್. ಅವ್ರು ಇವಾಗ ತನಕ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಅವನಿಗೆ ಕಾಲುಗಳಿಗೆ ಟ್ರೀಟ್ ಮಾಡುವಂತಹ ಏನು ಮಾತ್ರೆಗಳು ಕೊಟ್ಟಿದ್ರೋ ಆ ಮಾತ್ರೆಗಳೇ ಅವನ ಒಂದು ಕಂಡೀಷನ್ಗೆ ಕಾರಣ. Due to his frequent absence as his hearing problem, the school he was attending till then informed his father, Mr. Avtar Narain, that they couldn't keep Satish. ಅರ್ಥ ಆಯ್ತಾ. ಸೊ ಇಲ್ಲಿ ಅವತಾರ್ ನಾರಾಯಣ್ ಅಂತಲೂ ಹೇಳ್ಬೋದು, ನರೇನ್ ಅಂತಲೂ ಹೇಳ್ಬೋದು. ಸೊ ಪ್ರೊನೌನ್ಸ್ ಹೆಂಗೆ ಮಾಡ್ತೀರಾ ಅದು ಆ್ಯಕ್ಚುಲಿ ಅಷ್ಟು ಮ್ಯಾಟ್ರ್ ಆಗಲ್ಲ ಮಕ್ಕಳೇ. ನೀವು ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ತಿಳ್ಕೊಳ್ಳಿ, ಅದು ತುಂಬ ಮುಖ್ಯ, ಓಕೆನಾ. ಸೊ ಇಲ್ಲೇನಂದ್ರು, ಅವ್ನು ಸಾಕಷ್ಟು ಸತಿ ಆಬ್ಸೆಂಟ್ ಆಗ್ತಿದ್ನಲ್ಲ ಸ್ಕೂಲಲ್ಲಿ, ಆ್ಯಂಡ್ ಅವನು ಕಿವಿ ಕೂಡ ಕೇಳಿಸ್ತಿರ್ಲಿಲ್ಲ. ಆ್ಯಂಡ್ ದ ಸ್ಕೂಲ್ ಏನಾಯಿತು, ದ ಸ್ಕೂಲ್ ಏನು ಇನ್ಫಾರ್ಮ್ ಮಾಡಿದ್ರು, ಅವರು ಸತೀಶ್ನ ಇನ್ನೂ ಆ ಸ್ಕೂಲಲ್ಲಿ ಇಟ್ಕೊಳಕ್ಕೆ ಆಗಲ್ಲ ಅಂತ ಇನ್ಫಾರ್ಮ್ ಮಾಡಿದ್ರು. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್, ಹಿಸ್ ಫಾದರ್ ಸೈಡ್. ನಾನು ನಿಮಗೋಸ್ಕರ ಇನ್ನೊಂದು ಹೊಸ ಸ್ಕೂಲ್ ಹುಡುಕ್ಬೇಕಾಗತ್ತೆ ಅಂತ ಅವ್ರ ಅಪ್ಪ ಹೇಳ್ತಾರೆ. ಸತೀಶ್ ಶುಕ್ ಹಿಸ್ ಹೆಡ್ ಸೇಯಿಂಗ್ ನೋ. He didn't want to go to a school where he couldn't talk to other children, where everyone would make fun of his deafness. ನಾ ಹೇಳಿದ್ನಲ್ಲ, ಅವನ ಮೇಲೆ ಆಗಿರುವಂಥ ಒಂದು ಮೆಂಟಲ್ ಇಂಪ್ಯಾಕ್ಟ್ ಕೂಡ ನಾವು ನೋಡ್ತೀವಿ ಅಂತ. ಅವನಿಗೆ ಬೇರೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಅವನು ಹೋಗಿದ್ದ ಸ್ಕೂಲಲ್ಲಿ ಅವನಿಗೆ ಯಾರ ಜೊತೆನೂ ಮಾತಾಡೋದಕ್ಕಾಗಲ್ಲ. ಯಾಕೆ ಹೇಳಿ, ಯಾರಿಗೂ ಅವನಿಗೆ ಬೇರೆಯವ್ರು ಏನಂತಿದ್ದಾರೆ ಅದು ಕೇಳಿಸ್ತಿರ್ಲಿಲ್ವಲ್ಲ, ಅದಕ್ಕೆ. ವೇರ್ ಎವ್ರಿ ಒನ್ ವುಡ್ ಮೇಕ್ ಫನ್ ಆಫ್ ಹಿಸ್ ಡೆಫ್ನೆಸ್, ಅಲ್ಲಿ ಎಲ್ಲರೂ ಅವನಿಗೆ ಕಿವಿ ಕೇಳಲ್ಲ ಅಂತ ಅವನ ಮೇಲೆ ಒಂದು ಜೋಕ್ ಮಾಡೋರು. ಅದಕ್ಕೇ ಅವ್ನಿಗೆ ಯಾವುದೇ ಬೇರೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಬೇಟಾ, ಯು ಹ್ಯಾವ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಲರ್ನ್. ವಾಟ್ ವಿಲ್ ಯು ಡೂ ಇನ್ ಲೈಫ್ ಇಫ್ ಯು ಡೋಂಟ್ ಗೆಟ್ ಎಜುಕೇಷನ್? ಅವರಪ್ಪ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವನ್ನ. ನೀ ಏನು ಮಾಡ್ತೀಯಪ್ಪ ಮನೇಲಿ ಕೂತ್ಕೊಂಡು, ನಿನಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ನಿನಗೆ ಎಜುಕೇಷನ್ ಸಿಗದೇ ನೀನು ಲೈಫಲ್ಲಿ ಏನು ಮಾಡ್ಕೊತೀಯಾ ಅಂತ ಅವರಪ್ಪ ತುಂಬ ಕನ್ವಿನ್ಸ್ ಮಾಡ್ತಾರೆ. ಸತೀಶ್ ಹರ್ಡ್ ಸ್ನ್ಯಾಚಸ್ ಆಫ್ ಹಿಸ್ ವರ್ಡ್ಸ್ ಬಟ್ ನ್ಯೂ ವಾಟ್ ಹಿ ವಾಸ್ ಸೇಯಿಂಗ್. ಈ ಅವರಪ್ಪ ಹೇಳಿದ್ರಲ್ಲಿ ಒಂದು ಸ್ವಲ್ಪ ಅಂದರೆ ಸ್ನ್ಯಾಚಸ್ ಅಂದರೆ ಚೂರು ಅವನಿಗೆ ಕೇಳಿಸ್ತಿತ್ತು, ಅರ್ಥ ಆಯ್ತಾ, ಪೂರ್ತಿ ಕೇಳಿಸ್ತಿರ್ಲಿಲ್ಲ. ಬಟ್ ಅವ್ರು ಏನು ಹೇಳ್ತಿದ್ರು ಆ ಒಂದು ಇಮೋಷನ್ನ ಅವನಿಗೆ ಅರ್ಥ ಆಯಿತು. ಆಫ್ಟರ್ ಅ ಲಾಟ್ ಆಫ್ ಪರ್ಸ್ಯುಯೇಷನ್
ಹಿ ಫೈನಲಿ ಅಗ್ರೀಡ್ ಟು ಗೋ ಅಲಾಂಗ್ ಟು ದ ನ್ಯೂ ಸ್ಕೂಲ್. ತುಂಬ ಕನ್ವಿನ್ಸ್ ಮಾಡಿದ ನಂತರ ಅವನು ಒಂದು ಹೊಸ ಸ್ಕೂಲ್ಗೆ ಹೋಗೋದಕ್ಕೆ ತಯಾರು ಆದ. ಬಟ್ ದ ಸ್ಕೂಲ್ ಡಿಡ್ಂಟ್ ವಾಂಟ್ ಹಿಮ್ ಫಾರ್ ದ ಸೇಮ್ ರೀಸನ್. ತಿರ್ಗಾ ಈ ಸ್ಕೂಲ್ ಕೂಡ ಅದೇ ಹೇಳಿದ್ರು, ಏನಂತ, ಇವನು ಆಗಾಗ ಹುಷಾರು ತಪ್ತಾನೆ, ಸ್ಕೂಲ್ ಅಟೆಂಡ್ ಮಾಡೋಕ್ಕಾಗಲ್ಲ, ಮತ್ತು ಅವನು ಕಿವಿ ಕೇಳಲ್ಲ, ನಾವು ಹೇಗೆ ಇವನನ್ನು ಅಡ್ಮಿಷನ್ ಮಾಡ್ಕೊಳ್ಳೋದು ಅಂತ ಕೇಳಿದ್ರು. ದಿಸ್ ಈಸ್ ಫಾರ್ ನಾರ್ಮಲ್ ಬಾಯ್ಸ್. ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ಅ ಸ್ಕೂಲ್ ಫಾರ್ ಡೆಫ್ ಆ್ಯಂಡ್ ಡಮ್ ಚಿಲ್ಡ್ರನ್? ನೀವು ಯಾಕೆ ಅವನನ್ನು ಒಂದು ಅಂದರೆ ಕುರುಡರಿಗೆ ಮತ್ತು ಕಿವುಡರಿಗೆ ಇರುವಂತಹ ಒಂದು ಸ್ಕೂಲಿಗೆ ಕರ್ಕೊಂಡು ಹೋಗಬಾರ್ದು ಅಂತ ಕೇಳ್ತಾರೆ. ಆಸ್ ದ ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಬ್ಲಂಟ್ಲಿ ಅಂದರೆ ಯಾವುದೇ ಒಂದು ರೀತಿಯಾದ ಇಮೋಷನ್ ಇಲ್ದರೆ ಇದೇ ರೀತಿಲಿ ಅವ್ರ ಅಪ್ಪನಿಗೆ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಅವ್ರ ಅಪ್ಪನಿಗೆ ಕೋಪ ಬರುತ್ತೆ. ಓಕೆನಾ? ಉತ್ತರವಾಗಿ ಏನನ್ನ ಹೇಳ್ತಾರೆ ಅವರಪ್ಪ, ಮೈ ಸನ್ ಇಸ್ ನಾಟ್ ಡಮ್ ಸರ್, ಹಿಸ್ ಹಿಯರಿಂಗ್ ಇಸ್ ಅ ಲಿಟಲ್ ಬ್ಯಾಡ್. ನನ್ನ ಒಂದು ಮಗ ಏನಿದ್ದಾನೆ ಅವನಿಗೆ ಮಾತು ಬರಲ್ಲ ಅನ್ನೋದೇನಿಲ್ಲ, ಅವನಿಗೆ ಸ್ವಲ್ಪ ಕಿವಿ ಕೇಳಲ್ಲ ಅಷ್ಟೇ. ಆ್ಯಂಡ್ ವಿಲ್ ಸೂನ್ ಬಿ ಫೈನ್. ಆ್ಯಂಡ್ ಈಗಲೇ ಒಂದು ಸ್ವಲ್ಪ ದಿನಗಳಲ್ಲಿ ಅವನು ಸರಿಗೋಗ್ತಾನೆ. ಹಿ ಆರ್ಗ್ಯೂಡ್ ಬಟ್ ಇನ್ ವೇನ್. ಬಟ್ ಅವನಿಗೆ ಗೊತ್ತಿತ್ತು ಯಾವುದೇ ರೀತಿಯಾದ ಒಂದು ಏನು ಸೊಲ್ಯೂಷನ್ ಇಲ್ಲ ಇದಕ್ಕೆ ಅಂತ ಅವ್ರಿಗೆ ಗೊತ್ತಿತ್ತು. ಒಂದು ರೀತಿಯಾದ ಒಂದು ದುಃಖದಲ್ಲಿ ಅದನ್ನು ಕೋಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದರ್ ಸ್ಕೂಲ್ಸ್ ಆಲ್ಸೋ ಹ್ಯಾಡ್ ದ ಸೇಮ್ ಟು ಸೇ. ಇನ್ ಡಿಸ್ಪೇರ್ ಫಾದರ್ ಆ್ಯಂಡ್ ಸನ್ ರಿಟರ್ನ್ಡ್ ಹೋಮ್. ಏನು ಮಾಡೋದು ಗೊತ್ತಾಗಲ್ಲ ಅವ್ರಿಗೆ, ಅದಕ್ಕೆ ಅವರು ವಾಪಸ್ಸು ಮನೆಗೆ ಬರ್ತಾರೆ. ದೋ ಅವತಾರ್ ನರೇನ್ ಫೆಲ್ಟ್ ಶಾಟರ್ಡ್, ಹಿ ವುಡಂಟ್ ಗಿವ್ ಅಪ್ ಹೋಪ್. ಅವ್ರಿಗೆ ಎಷ್ಟೇ ಮುರಿದೋಗಿರೋಂಗೆ ಅನಿಸ್ಲಿ, ಎಷ್ಟೇ ಪೀಸ್ ಆಗಿ ಅವ್ರ ಹೃದಯ ಎಷ್ಟೇ ಇದಾಗಿರಲಿ, ಆದರೆ ಅವರು ಅವ್ರ ಮಗನಿಗೋಸ್ಕರ ಆ ಹೋಪನ್ನು ಬಿಡಲ್ಲ. ಆಫ್ಟರ್ ದ ಅನ್ಸಕ್ಸಸ್ಫುಲ್ ಎಕ್ಸ್ಪಿಡಿಷನ್ ಟು ದ ಸ್ಕೂಲ್ಸ್, ಸತೀಶ್ ಬಿಕೇಮ್ ವೆರಿ ಮೂಡಿ. ಇದನ್ನೆಲ್ಲ ನೋಡಿ ಸತೀಶ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅವನು ತುಂಬ ಮೂಡಿ ಆಗಿಬಿಡ್ತಾನೆ. ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆನೂ ಆಟ ಆಡದೇ ಇರೋಂಗೆ ಆಗ್ಬಿಡ್ತಾನೆ. ಹೀ ಕುಡಂಟ್ ಟಾಕ್ ಫ್ರೀಲಿ ವಿತ್ ಎನಿ ಒನ್ ಬಿಕಾಸ್ ಹೀ ವಾಸ್ ಅನ್ಏಬಲ್ ಟು ಹಿಯರ್ ಅ ಸಿಂಗಲ್ ವರ್ಡ್. ಅವ್ನು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ. ಯಾಕೆ ಹೇಳಿ, ಯಾರಾದರೂ ಏನಾದರೂ ಅಂದರೆ ಅವನಿಗೆ ಕೇಳಿಸ್ತಾನೆ ಇರಲಿಲ್ಲ. His brother Inder sat for hours with him and talked to him, teaching him words and pronunciation. Unable to bear the taunts and teasing of the children in the neighborhood, Satish even avoided going out to play. ಏನಾಯಿತು, ಅವ್ರ ತಮ್ಮ ಅಂದರೆ ಅಥವಾ ಅಣ್ಣ ಅದು ಎಸ್ಟಾಬ್ಲಿಷ್ ಮಾಡಿಲ್ಲ. ಸೊ ಇಂದರ್ ಅಂತ ಏನಿರ್ತಾರೆ ಅವನ ಬ್ರದರ್ ಕೂತ್ಕೊಂಡು ಇವನ ಜೊತೆ ಆಟ ಆಡುತ್ತಾನೆ ಅಥವಾ ತುಂಬ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ವರ್ಡ್ಸ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಪ್ರೊನೌನ್ಸಿಯೇಷನ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ್ಯಂಡ್ ಅವನು ಬೇರೆಯವರು ಮಾಡ್ತಿರುವಂಥ ಇವನಿಗೆ ತುಂಬ ರೇಗಿಸ್ತಿದ್ರಲ್ಲ, ಅದಕ್ಕೆ ತಡೆಯಲಾರದೆ ಅವನು ಆಟ ಆಡೋದನ್ನು ನಿಲ್ಲಿಸ್ಬಿಡ್ತಾನೆ. ಹಿಸ್ ಫಾದರ್ ಆ್ಯಂಡ್ ಇಂದರ್ ಸ್ಪೆಂಡ್ ಟೈಮ್ ವಿತ್ ಹಿಮ್ ಎವ್ರಿ ಡೇ. ಅವ್ರ ಅಪ್ಪ ಮತ್ತು ಇಂದರು ಅವರ ಬ್ರದರು ದಿನಾಗಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಟಾಕಿಂಗ್ ಟು ಹಿಮ್, ಟ್ರೈಂಗ್ ಟು ಟೀಚ್ ಹಿಮ್ ಥಿಂಗ್ಸ್. ಅವನಿಗೆ ಹೊಸ ಥಿಂಗ್ಸ್ನ ಹೇಳ್ಕೊಡೋದಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವನ ಜೊತೆ ಇರ್ತಾರೆ. ಇಫ್ ಯು ವಾಂಟ್ ಟು ಗೆಟ್ ಆನ್ ಇನ್ ಲೈಫ್, ನಿಂಗೆ ಏನಾದರೂ ಲೈಫಲ್ಲಿ ಮುಂದುವರಿಬೇಕು ಅಂದರೆ ಯು ಹ್ಯಾವ್ ಟು ರೀಡ್ ಅ ಲಾಟ್. ನೀನು ತುಂಬ ಓದಬೇಕಾಗತ್ತೆ. ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್. ನೀನು ಇಲ್ಲೇ ಕೂತ್ಕೊಂಡು ನೀನು ಎಷ್ಟು ಓದ್ತೀಯೋ ಅದರಿಂದ ನೀನು ಆದಷ್ಟು ಇನ್ಫಾರ್ಮೇಷನ್ನು ಮತ್ತು ನಾಲೆಡ್ಜ್ನ ಗೇನ್ ಮಾಡ್ಬೋದು ಅಂತ ಯಾರು ಹೇಳ್ತಾರೆ, ಅವ್ರ ಅಪ್ಪ ಹೇಳ್ತಾರೆ. ಹಿಸ್ ಫಾದರ್ ಟೋಲ್ಡ್ ಸತೀಶ್, giving him an armful of books. Satish lived through them the life of Garibaldi, translated into Urdu by Lala Lajpat Rai, the works of Munshi Premchand, Sarat Chandra and several others. ಅವನು ಕೂತ್ಕೊಂಡು ಬುಕ್ಸ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ ಅವನು ಓದ್ತಿರೋ ಬುಕ್ಸ್ ಬರೀ ಮಕ್ಳಿಗಂತ ಅಲ್ಲ, ದೊಡ್ಡವ್ರದ್ದು ಬುಕ್ಸು ಮತ್ತು ಸಾಕಷ್ಟು ಬೇರೆ ಬೇರೆ ರೀತಿಯಾದ ಬುಕ್ಸ್ನ ಅವನು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ನ ವರ್ಲ್ಡ್ ಹೆಂಗೆ ಚೇಂಜ್ ಆಯಿತು ನೋಡೋಣ ಬನ್ನಿ. ಇಟ್ ವಾಸ್ ಆ್ಯಸ್ ಇಫ್ ಅ ಹೋಲ್ ವರ್ಲ್ಡ್ ಓಪನ್ಡ್ ಔಟ್ ಫಾರ್ ಹಿಮ್. ಅವ್ನಿಗೆ ಹೆಂಗೆ ಅನಿಸ್ತು ಅಂದರೆ ಪೂರ್ತಿ ಒಂದು ವರ್ಲ್ಡ್ ಏನಿದೆ, ಇಡೀ ಬ್ರಹ್ಮಾಂಡನೇ ಅವನ ಮುಂದೆ ತೆರೆದಿರೋ ಹಾಗೆ ಅವನಿಗೆ ಅನಿಸುತ್ತೆ. ಸತೀಶ್ ಬಿಕೇಮ್ ಅ ವೊರೇಷಿಯಸ್ ರೀಡರ್, ಅಂದರೆ ಅವನು ತುಂಬ ಓದೋದಕ್ಕೆ ಸ್ಟಾರ್ಟ್ ಮಾಡ್ದ. The books, however, were all serious works meant for older children and sometimes even for adults. They made him feel depressed and left a deep impression upon his
ಸೆನ್ಸಿಟಿವ್ ಮೈಂಡ್. ಅವನು ಸಾಕಷ್ಟು ಬೇರೆ ಬೇರೆ ರೀತಿಯಾದ ಬುಕ್ಕು ಓದಿದ ಕಾರಣ ಅವನ ಒಂದು ಮನಸ್ಸಿನ ಮೇಲೆ ತುಂಬ ಮೇಜರ್ ಆಗಿ ಒಂದು ಇಂಪ್ರೆಷನ್ನ ಅದು ಬೀಳುತ್ತೆ. ಆ್ಯಂಡ್ ಸಾಕಷ್ಟು ಸತಿ ಅವನಿಗೆ ತುಂಬ ದುಃಖ ಆಗುತ್ತೆ. ಯಾಕೆ ನೋಡೋಣ. ಹೀ ಕೇಮ್ ಟು ನೋ ಆಫ್ ಅದರ್ ವರ್ಲ್ಡ್ ಥ್ರೂ ದೆಮ್. ಬೇರೆ ವರ್ಲ್ಡ್ನ ಆ ಬುಕ್ಸಿನ ಮುಖಾಂತರ ಅವನು ಕಂಡ. ಅ ವರ್ಲ್ಡ್ ಆಫ್ ಸಫರಿಂಗ್ ಆ್ಯಂಡ್ ಆ್ಯಂಗ್ವಿಷ್. ಯಾವೊಂದು ವರ್ಲ್ಡು ಎಲ್ಲಿ ತುಂಬ ದುಃಖ ಇರುತ್ತೆ, ತುಂಬ ಸಫರಿಂಗ್ ಇರುತ್ತೆ, ಆ ಒಂದು ವರ್ಲ್ಡ್ಗೆ ಅವನು ಎಕ್ಸ್ಪೋಸ್ ಆದ. ಹೀ ಬ್ರೂಡೆಡ್ ಲಾಂಗ್ ಆ್ಯಂಡ್ ಹಾರ್ಡ್ ಅಬೌಟ್ ವೈ ದೇರ್ ವಾಸ್ ಸೋ ಮಚ್ ಸಫರಿಂಗ್ ಇನ್ ದ ವರ್ಲ್ಡ್ while his own world looked comfortable in comparison. ಅವ್ನು ಸಾಕಷ್ಟು ಸತಿ ಇದ್ರ ಬಗ್ಗೆನೇ ಯೋಚಿಸ್ತಾ ಕೂತಿದ್ದ, ಅದ್ರ ಬಗ್ಗೆನೇ ಮಾತಾಡೋನು. ಏನಂತ, ಹೇಗೆ ಬೇರೆ ಈ ವರ್ಲ್ಡಲ್ಲಿರುವಂಥ ಎಷ್ಟೊಂದು ಜನಗಳು ಇವನ್ಕಿಂತ ಜಾಸ್ತಿ ಸಫರ್ ಮಾಡ್ತಿದ್ದಾರೆ, ಆ್ಯಂಡ್ ಹೇಗೆ ಅವನಿಗೆ ಅವನ ಒಂದು ಜೀವನವೇ ಎಷ್ಟು ಕಂಫರ್ಟೇಬಲ್ ಆಗಿ ಕಾಣ್ತು ಅಂತ. Another bout of fever stuck and Satish was confined to the bed. ಇನ್ನೊಂದು ಸತಿ ಅವನಿಗೆ ಜ್ವರ ಬಂತು. ಜ್ವರ ಬಂದಾಗ ಏನಾಯಿತು, ಅವನಿಗೆ ನಡೆಯೋದಕ್ಕೆ ಆಗಲಿಲ್ಲ. ಅವನು ಬೆಡ್ ಮೇಲೆ ಉಳ್ಕೊಂಬಿಟ್ಟ. ಆಲ್ ಹಿ ಕುಡ್ ಡೂ ವಾಸ್ ಸಿಟ್ ಅಂಡ್ ಸ್ಟೇರ್ ಔಟ್ ಆಫ್ ದ ವಿಂಡೋ ಆರ್ ರೀಡ್. ಅವನೇನು ಮಾಡ್ಬೋದಿತ್ತು ಆವಾಗ, ಆಚೆ ಕೂತ್ಕೊಂಡು ವಿಂಡೋ ಆಚೆ ನೋಡ್ತಿದ್ದ ಅಥವಾ ಓದ್ತಿದ್ದ. ಆ ಟೈಮಲ್ಲಿ ಅವನಿಗೆ ತುಂಬ ಲೋನ್ಲಿ ಅನಿಸ್ತು. ಹಿ ಫೆಲ್ಟ್ ಲೋನ್ಲಿ ಆ್ಯಂಡ್ ಫುಲ್ ಆಫ್ ಡಿಸ್ಪೇರ್ ಆ್ಯಟ್ ಹಿಸ್ ಪ್ಲೈಟ್. ಅವನ ಒಂದು ಸಿಚುಯೇಷನ್ನ ನೋಡಿ ಅವನಿಗೆ ತುಂಬ ದುಃಖ ಆಯಿತು. One day when he was looking gloomily into the far corner of the garden, he saw a bird that was unlike any he had ever seen before. ಅವನು ಒಂದಿನ ಹಿಂಗೆ ರೂಮಲ್ಲಿ ಕೂತ್ಕೊಂಡು ನೋಡುವಾಗ ಆಚೆ ಒಂದು ಬರ್ಡ್ ಕಾಣ್ತು. ಆ ಬರ್ಡನ್ನು ಅವನು ಮುಂಚೆ ಯಾವತ್ತೂ ನೋಡಿರಲಿಲ್ಲ. ತುಂಬ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ಉದ್ದ ಟೇಲಿತ್ತು. ಇಟ್ ಹ್ಯಾಡ್ ಅ ಲಾಂಗೆಸ್ಟ್ ಟೇಲ್. ಅರ್ಥ ಆಯ್ತಾ? ಆ್ಯಂಡ್ ಅ ಬ್ಲ್ಯಾಕ್ ಕ್ರೆಸ್ಟ್. ಅದಕ್ಕೆ ಬ್ಲ್ಯಾಕ್ ಕ್ರೆಸ್ಟ್ ಕೂಡ ಇತ್ತು. But the most interesting thing about the bird was its restless energy. ಅವನಿಗೆ ಆ ಬರ್ಡಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದೇನೆಂದರೆ ಅದರ ಒಂದು ಎನರ್ಜಿ. ಇಟ್ಸ್ ಐಸ್ ಕೆಪ್ಟ್ ಡಾರ್ಟಿಂಗ್ ಹಿಯರ್ ಆ್ಯಂಡ್ ದೇರ್, ಇಟ್ಸ್ ಹೋಲ್ ಬಾಡಿ ರೆಡಿ ಫಾರ್ ಫ್ಲೈಟ್ ಎನಿ ಮೂಮೆಂಟ್. ಅದರ ಕಣ್ಗಳು ಆ ಕಡೆ ಈ ಕಡೆ ನೋಡ್ತಾನೆ ಇತ್ತು. ಆ್ಯಂಡ್ ಅದರ ಒಂದು ಬಾಡಿ ಏನಿತ್ತು, ಈಗಲೇ ಹಾರಿ ಹೋಗೋದಕ್ಕೆ ರೆಡಿಯಾಗಿ ಇತ್ತು. For a long time he stared at the beautiful bird. ತುಂಬ ಹೊತ್ತು ಆ ಒಂದು ಸುಂದರವಾದ ಬರ್ಡ್ನ ಸ್ಟೇರ್ ಮಾಡ್ದ. ಸತೀಶ್ jumped down from his bed and took out his notebook and pencil. ಸೊ ಅವನೇನು ಮಾಡ್ದ, ಬೆಡ್ ಕೆಳಗಿಟ್ಟಿರುವಂಥ ಒಂದು ಬುಕ್ಕು ಮತ್ತು ಪೆನ್ಸಿಲ್ನ ತಗೊಂಡ. He sketched the bird from memory with a few deft strokes. ಒಂದಿಷ್ಟು ಸ್ಟ್ರೋಕ್ಸಿನ ಜೊತೆಗೆ ಆ ಒಂದು ಬರ್ಡ್ನ ಸ್ಕೆಚ್ ಮಾಡ್ದ. He liked the picture. ಅವನೇನು ಮಾಡಿದ ಅಲ್ಲ, ಅದು ಅವನಿಗೆ ಇಷ್ಟ ಆಯಿತು. ಆ್ಯಂಡ್ ಸೆಟ್ ಇಟ್ ಅಗೇನ್ಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್ ಆನ್ ದ ಬೆಡ್ ಸೈಡ್ ಟೇಬಲ್. ಇಲ್ಲೇ ಸತೀಶಿನ ಹೊಸ ಜರ್ನಿ ಸ್ಟಾರ್ಟ್ ಆಯಿತು ಮಕ್ಕಳೇ. ಅವನು ಹೇಗೆ ಡ್ರಾಯಿಂಗ್ ಮಾಡ್ದ, ಅವನು ಹೇಗೆ ಆರ್ಟಿಸ್ಟ್ ಆದ ಅಂತ ಕೇಳಿದ್ರೆ, ಅವನ ಮೊದಲನೇ ಇಂಟ್ರ್ಯಾಕ್ಷನ್ ಈ ಬರ್ಡ್ನ ನೋಡಿ ಆ ಮೆಮೊರಿಯಿಂದ ಜ್ಞಾಪಕ ಮಾಡಿಕೊಂಡು ಡ್ರಾ ಮಾಡ್ತಾನಲ್ಲ, ಆವಾಗಲೇ ಅವನಿಗೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಅವನಿಗೆ ಗೊತ್ತಾಗುತ್ತೆ. He had discovered another pastime which he could indulge in, sitting on his bed. ಅವನ ಬೆಡ್ ಮೇಲೆ ಕೂತಿ ಇನ್ನೊಂದು ಹೊಸ pastime ಅವನು ಕಂಡಿದ್ದ. He began filling pages and pages with doodles. ಈ ಒಂದು ಆಕ್ಟಿವಿಟಿ ಅವನಿಗೆ ತುಂಬ ಇಷ್ಟ ಆಯಿತು. ಸೊ ಅವನು ಈ ರೀತಿಯಾದ ಡೂಡಲ್ಸಿಂದ ಪೂರ್ತಿ ಪೇಜಸ್ನ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಹಿಸ್ ಸ್ಟ್ರೋಕ್ಸ್ ವೇರಿಡ್ ವಿತ್ ಹಿಸ್ ಮೂಡ್ಸ್, ಆ್ಯಂಗರ್, ಸೂದಿಂಗ್ ಆ್ಯಂಡ್ ಹ್ಯೂಮರಸ್. ಅವನ ಒಂದು ಆ ಟೈಮಲ್ಲಿ ಅವ್ನಿಗೇನು ಅನ್ನಿಸ್ತಿತ್ತಲ್ಲ, ಅವನ ಮನಸ್ಸಲ್ಲಿರುವಂತಹ ಥಾಟ್ಸಿನ ಪ್ರಕಾರ ಮತ್ತು ಅವನ ಒಂದು ಮೂಡಿನ ಪ್ರಕಾರ ಅವನು ಈ ಡ್ರಾಯಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಕೋಪ ಇದ್ದಾಗ ಬೇರೆ ರೀತಿಯಾದ ಸ್ಟ್ರೋಕು, ಖುಷಿ ಆದಾಗ ಇನ್ನೊಂದು ರೀತಿಯಾದ ಸ್ಟ್ರೋಕು. ಸೊ ಈ ರೀತಿಲಿ ಅವನು ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಹಿ ಹ್ಯಾಡ್ ಆಲ್ವೇಸ್ ಬೀನ್ ಗುಡ್ ಆ್ಯಟ್ ಉರ್ದು ಕ್ಯಾಲಿಗ್ರಫಿ. ಅವ್ನಿಗೆ ಯಾವಾಗಲೂ ಉರ್ದು ಕ್ಯಾಲಿಗ್ರಫಿಲಿ ತುಂಬ ಚೆನ್ನಾಗಿ ಮಾಡ್ತಿದ್ದ. ಸೊ ಸ್ಕೆಚಿಂಗ್ ಏನಿತ್ತು ಅದು ನ್ಯಾಚುರಲಿ ಅವನಿಗೆ ಬಂದ್ಬಿಡ್ತು. ಹವೆವರ್ ಹಿಸ್ ಫಾದರ್ ವಾಸ್ ನಾಟ್ ಅಮ್ಯೂಸ್ಡ್. ಅವ್ರ ಅಪ್ಪಂಗೆ ಅಷ್ಟೇನು ಶಾಕ್ ಆಗಲಿಲ್ಲ ಮತ್ತು ಅವ್ರಿಗೇನು ಅಷ್ಟು ಇದಿರಲಿಲ್ಲ. ಹಿ ಟುಕ್ ಇವೇ ಆಲ್ ದ ನೋಟ್ಬುಕ್ಸ್ ಹಿ ಹ್ಯಾಡ್ ಡ್ರಾನ್ ಆನ್. ದಿಸ್ ಈಸ್ ಅನ್ ಐಡಿಯಲ್ ಪಾಸ್ ಟೈಮ್. ಯು ವುಡ್ ಡೂ ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಡ್ಜ್. ಅವರಪ್ಪ ಇದನ್ನು ಏನು ಇಂಪ್ರೆಸ್ ಆಗಿರಲಿಲ್ಲ. ಅಂದರು ಎಲ್ಲ ಬುಕ್ ಎತ್ಕೊಂಡು ಹೇಳ್ತಾರೆ, ಇದಕ್ಕಿಂತ ಚೆನ್ನಾಗಿ ನೀನು ಮಾಡ್ಬೋದು, ಇದೇನಿದೆ ಇದು ಬರೀ ಒಂದು ಟೈಮ್ ಪಾಸು, ನೀನು ಬುಕ್ಸ್ ಓದಿ ಇನ್ನೂ ನಾಲೆಡ್ಜ್ ಪಡ್ಕೊಂಡ್ರೆ
ಇನ್ನೂ ಚೆನ್ನಾಗಿ ನೀನು ಮಾಡ್ಬೋದು ಅಂತ ಅವರು ಹೇಳ್ತಾರೆ. ಸತೀಶ್ ಸಲ್ಕ್ಡ್ ಬಟ್ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಅವನಿಗೆ ತುಂಬ ಬೇಜಾರಾಯಿತು, ಸಲ್ಕ್ ಮಾಡಿದೆ, ಏನಪ್ಪ ನಮ್ಮಪ್ಪ ಈ ಥರ ಅಂತಿದ್ದಾನೆ ಅಂತ ಅಂದ್ಕೊಂಡ. ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಆಸ್ಕ್ಡ್ ಹಿಸ್ ಮದರ್ ಒನ್ ಡೇ. ಒಂದಿನ ಅವ್ರ ಅಮ್ಮಂಗೆ ತಡ್ಕೊಳಕ್ಕಾಗಲ್ಲ, ಕೇಳ್ತಾರೆ, ಯಾಕಪ್ಪ ನೀವು ಯಾಕೆ ಅವ್ನು ಒಂದು ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇದೆ ಅದನ್ನ ಯಾಕೆ ಕಿತ್ಕೊತಿದ್ದೀರಾ ಅಂತ ಕೇಳ್ತಾರೆ. ಓ ದ್ಯಾಟ್ ಐ ಡೋಂಟ್ ವಾಂಟ್ ಹಿಮ್ ಟು ಸ್ಟಾರ್ಟ್ ಥಿಂಕಿಂಗ್ ದಟ್ ಹೀ ಕ್ಯಾನ್ ಮೇಕ್ ಅ ಲಿವಿಂಗ್ ಔಟ್ ಆಫ್ ಡ್ರಾಯಿಂಗ್. ಅದಾ ನನಗೆ ಅವನು ಡ್ರಾಯಿಂಗ್ ಮಾಡಿ ಒಂದು ಲೈಫನ್ನು ನಡೆಸ್ಬೋದು ಅಂತ ಒಂದು ಥಾಟು ಅವನ ತಲೆಯಲ್ಲಿ ಕೂತ್ಕೊಳ್ಬಾರ್ದು, ಬಿಕಾಸ್ ಅದಾಗಲ್ಲ ಅಲ್ವಾ ಅಂತ ಹೇಳ್ತಾರೆ. ಆರ್ಟಿಸ್ಟ್ ಮೇಕ್ ಅ ಪಿಟನ್ಸ್ ಆ್ಯಂಡ್ ಲಿವ್ ಇನ್ ಪಾವರ್ಟಿ. ಆರ್ಟಿಸ್ಟಾಗಿ ಯಾರ್ಯಾರು ಇರ್ತಾರಲ್ಲ ಅವ್ರು ಏನು ದುಡ್ಡು ಮಾಡಲ್ಲ, ತುಂಬ ಕಡಿಮೆ ದುಡ್ಡು ಮಾಡ್ತಾರೆ ಆ್ಯಂಡ್ ಯಾವಾಗಲೂ ಬಡತನದಲ್ಲೇ ಉಳ್ಕೊಂಬಿಡ್ತಾರೆ. ಇಟ್ ಈಸ್ ನೋ ಕೆರಿಯರ್ ಫಾರ್ ಅ ಬ್ರೈಟ್ ಬಾಯ್. ಇವನು ತುಂಬ ಬುದ್ಧಿವಂತ ಮಗು, ಅವನಿಗೆ ಇದು ಒಂದು ಕೆರಿಯರೇ ಅಲ್ಲ. He has to study if he has to make something out of his life. ಅವನು ಓದಲೇಬೇಕು, ಅವನಿಗೇನಾದರೂ ಚೆನ್ನಾಗಿ ಮಾಡಬೇಕು ಮುಂದೆ ಅವನ ಲೈಫಲ್ಲಿ ಅಂದರೆ ಅವನು ಓದಲೇಬೇಕು. ಬಿಸೈಡ್ಸ್ ಹಿಸ್ ಹಿಯರಿಂಗ್ ಮೇ ರಿಟರ್ನ್ ಎನಿ ಟೈಮ್. ಮತ್ತು ಅವನ ಒಂದು ಕಿವಿದೇನಿದೆ ಕೇಳಿಸ್ಕೊಳ್ಳುವಂತಹ ಶಕ್ತಿ ಅದು ಯಾವಾಗಾದರೂ ವಾಪಸ್ ಬರ್ಬೋದು. ವೆನ್ ಇಟ್ ಡಸ್ ಹಿ ಮಸ್ಟ್ ಬಿ ಪ್ರಿಪೇರ್ಡ್ ಟು ಗೋ ಬ್ಯಾಕ್ ಟು ಸ್ಕೂಲ್. ಮಸಂಟಿ ಅದು ಬಂದಾಗ ಅವ್ನು ವಾಪಸ್ ಸ್ಕೂಲ್ ಹೋಗೋದಕ್ಕೆ ರೆಡಿಯಾಗಿರಬೇಕು. ಕರೆಕ್ಟ್ ಅಲ್ವಾ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಬೀನ್ ಮೋರ್ ದೆನ್ 3 years ಸಿನ್ಸ್ ಹಿ ಬಿಕೇಮ್ ಇಲ್. ಅವ್ನು 3 ವರ್ಷಕ್ಕಿಂತ ಹೆಚ್ಚಾಗಿದೆ ಅವನು ಈ ರೀತಿಯಾದ ಒಂದು ಇಲ್ನೆಸ್ನ ಪಡೆದು. ಹೌ ಡು ಯು ಪಾಸಿಬಲಿ ಥಿಂಕ್ ದಟ್ ಹಿ ಕ್ಯಾನ್ ರಿಕವರ್ ಹಿಸ್ ಹಿಯರಿಂಗ್. ನಿಮ್ಗೆ ಹೇಗೆ ಅನಿಸುತ್ತೆ ಅವ್ನು ವಾಪಸ್ಸು ಕೇಳಿಸ್ಕೊಳ್ಳೋ ಶಕ್ತಿ ವಾಪಸ್ ಬರುತ್ತೆ ಅಂತ asked his mother. She felt hopeless about her son's condition. ಅವಳಿಗೆ ತುಂಬ ಒಂದು ರೀತಿಯಾದ ಹೋಪ್ಲೆಸ್ನೆಸ್ ಇತ್ತು, ಅವ್ರಿಗೇನು ಹೆಲ್ಪ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಸತೀಶ್ ಫಾದರ್ ವಾಸಂಟ್ ಅಬೌಟ್ ಟು ಲೂಸ್ ಹೋಪ್. ಯಾವುದೇ ರೀತಿಯಾದ ಒಂದು ಹೋಪ್ನ ಕಳ್ಕೊಳ್ಳೋದಕ್ಕೆ ಅವರಪ್ಪ ರೆಡಿ ಇರಲಿಲ್ಲ. ವೈ ಡಿಸೈಡ್ ದಟ್ ಹಿ ಈಸ್ ಗೋಯಿಂಗ್ ಟು ರಿಮೇನ್ ಡೆಫ್ ಆಲ್ ಹಿಸ್ ಲೈಫ್. ನೀನು ಯಾಕೆ ಡಿಸೈಡ್ ಮಾಡ್ತಿದ್ಯಾ ಅವ್ನು ಲೈಫ್ ಲಾಂಗ್ ಕಿವಿ ಕೇಳಿಸಲ್ಲ ಅಂತ. ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್ ಅಬೌಟ್ ಹಿಸ್ ಚಾನ್ಸಸ್ ಆಫ್ ರಿಕವರಿಂಗ್. ಯಾವಾಗಲೂ ನಾವು ಪಾಸಿಟಿವ್ ಆಗಿರಬೇಕು. ಏನಂತ, ಅವನ ರಿಕವರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅವನು ಜೆಂಟಲ್ ಆಗಿ ತುಂಬ ಒಂದು ರೀತಿಯಾದ ಹೋಪನ್ನ ಫಿಲ್ ಮಾಡ್ತಾನೆ ಅವರ ವೈಫಲ್ಲಿ. ಸೆವೆರಲ್ ವಿಸಿಟ್ಸ್ ಟು ದ ಡಾಕ್ಟರ್ ಫಾಲೋಡ್ ವಿತ್ ನಥಿಂಗ್ ಇಂಪ್ರೂವಿಂಗ್ ಫಾರ್ ಸತೀಶ್. ಎಷ್ಟೊಂದು ಡಾಕ್ಟರ್ ವಿಸಿಟ್ಸ್ಗೆ ಹೋಗ್ತಾರೆ, ಬಟ್ ಚೂರು ಇಂಪ್ರೂವ್ಮೆಂಟ್ ಇರಲ್ಲ ಸತೀಶಲ್ಲಿ. He remained in silent world. The only solace for him being painting. ಅವನೇ ಒಂದು ಪುಟ್ಟದಾದಂಥ ಒಂದು ಸೈಲೆಂಟ್ ಆಗಿರುವಂತಹ ಒಂದು ವರ್ಲ್ಡಲ್ಲಿ ಅವನಿದ್ದ, ಲೋಕದಲ್ಲಿ ಇದ್ದ. ಆ್ಯಂಡ್ ಅವನಿಗೆ ಒಂದೇ ಒಂದು ರೀತಿಯಾದ ಪೀಸನ್ನು ಕೊಡ್ತಿದ್ದು ಅಂದರೆ ಯಾವುದು, ಪೇಂಟಿಂಗ್. He managed to paint and draw in spite of his father's opposition. ಅವ್ರ ಅಪ್ಪಂಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಎಷ್ಟೇ ನೀನು ಪೇಂಟಿಂಗ್ ಮಾಡಬೇಡ ಅಂದ್ರೂ ಅವನು ಅದನ್ನು ಕಂಟಿನ್ಯೂ ಮಾಡ್ದ. ಒನ್ ಡೇ ವೆನ್ ಹಿ ವಾಸ್ ಬ್ಯುಸಿ ಮಿಕ್ಸಿಂಗ್ ದ ಕಲರ್ಸ್ ಆನ್ ಹಿಸ್ ಪ್ಯಾಲೆಟ್, ಹಿ ಬಿಕೇಮ್ ಅವೇರ್ ಆಫ್ ಹಿಸ್ ಫಾದರ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್. ಒಂದು ಪೆರಿಫರಲ್ ವ್ಯೂ ಅಂತ ಇರುತ್ತಲ್ಲ, ನೀವೇನೇ ಮಾಡ್ತಿದ್ರು ಯಾರೋ ಬಂದರೆ ಹೋದರೆ ನಿಮಗೆ ಗೊತ್ತಾಗತ್ತೆ ಅವ್ರು ಬಂದಿದ್ದಾರೆ ಅಂತ. ಅವನೊಂದಿನ ಅವ್ನು ಪೇಂಟಿಂಗ್ ಮಾಡುವಾಗ ಅವ್ರ ಅಪ್ಪ ಬಂದು ನಿಂತಿದ್ರು ಅಂತ ಅವನಿಗೆ ಒಂದು ಗೊತ್ತಾಗತ್ತೆ. He looked up to find him staring at the painting intently. ಅಂದರೆ ಒಂದು ರೀತಿಯಾದ ಇಂಟೆಂಟಿಂದ ಅದನ್ನೇ ನೋಡ್ತಾ ಇರ್ತಾರೆ. ಯಾವುದನ್ನ, ಅವನ ಪೇಂಟಿಂಗ್ನ. ಸತೀಶ್ ರೆಡ್ಡೆಂಡ್. ಅವನ ಮುಖ ಫುಲ್ ರೆಡ್ ಆಗೋಯ್ತು. ರೆಡ್ ಯಾವಾಗ ಆಗುತ್ತೆ ನಿಮ್ಮ ಮುಖ, ಭಯ ಆದಾಗ. ಅವನಿಗೊಂದು ರೀತಿಯಾದ ಆಂಗ್ಸೈಟಿ, ಒಂದು ರೀತಿಯಾದ ಒಂದು ಭಯ ಅವನಲ್ಲಿ ಹುಟ್ಕೊಂತು. ಅವ್ನು ಪೇಂಟ್ ಮಾಡೋದು ನಿಲ್ಸಿದ್ನ ಇಲ್ಲ. ಬಟ್ ಹಿ ಕಂಟಿನ್ಯೂಡ್ ವಿತ್ ಹಿಸ್ ಮಿಕ್ಸಿಂಗ್. ಸ್ಲೋಲಿ ಹಿಸ್ ಫಾದರ್ ಕೇಮ್ ಇನ್ ಟು ದ ರೂಮ್ ಆ್ಯಂಡ್ ಸ್ಯಾಟ್ ನೆಕ್ಸ್ಟ್ ಟು ಹಿಸ್ ಸನ್. ನಿಧಾನಕ್ಕೆ ಅವರಪ್ಪ ನಡ್ಕೊಂಬರ್ತಾರೆ ಮತ್ತು ಅವನ ಪಕ್ಕ ಕೂತ್ಕೊತಾರೆ. ಅವ್ರು ಏನು ಹೇಳಲ್ಲ. ಒಂದು ಸ್ವಲ್ಪ ನೋಡಿದ ನಂತರ ಅವ್ರೇನೋ ಅಂತಾರೆ, ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಡೋಂಟ್ ಯು. ತುಂಬ ನಿನಗೆ ಇದನ್ನು ಮಾಡೋದಕ್ಕೆ ಇಚ್ಛೆ ಇದೆ, ಕರೆಕ್ಟ್ ಅಲ್ವಾ ಅಂತ ಹೇಳ್ತಾರೆ. He asked, had Satish had the power of hearing, he would have heard the tremor in his father's voice. ಅವ್ರಿದು ಹೇಳಿದಾಗ ಅವರ ಒಂದು ವಾಯ್ಸಲ್ಲಿ ಒಂದು ರೀತಿಯಾದ ಭಯದಿಂದ ಆಗುತ್ತಲ್ಲ, ನೀವು ಭಯದಿಂದ ಮಾಡುವಾಗ ನಿಮ್ಮ ವಾಯ್ಸ್ ನಡ್ಕತ್ತಲ್ಲ, ಆ ರೀತಿಯಾದ ನಡ್ಕ ಅವರ ಒಂದು ಧ್ವನಿಯಲ್ಲಿ ಇತ್ತು. ಆ್ಯಸ್ ಇಟ್ ವಾಸ್ ಹಿ ಓನ್ಲಿ ರೆಡ್ ಹಿಸ್ ಲಿಪ್ಸ್, ಹಿ ಡಿಡ್ಂಟ್ ರಿಪ್ಲೈ. ಆವಾಗ ಅವನು ಬರೀ ಅವರ ಒಂದು ಲಿಪ್ಸನ್ನ ಓದಿದ ನಂತರ
ಅವನು ಓದ್ತಾನಲ್ಲ ಅವನು ಯಾವುದೇ ರೀತಿಯಾದ ಒಂದು ಉತ್ತರವನ್ನು ನೀಡಲ್ಲ. Avatar Naren put his hand on Satish shoulder. ಆವಾಗ ಸತೀಶ್ ಶೋಲ್ಡರ್ ಮೇಲೆ ಅವರ ಒಂದು ಕೈನ ಇಡ್ತಾರೆ. Satish was unable to believe that his father was not angry with him for painting. ಅವನಿಗೆ ಒಂದು ರೀತಿಯಾದ ಶಾಕ್ ಆಗಿಬಿಡುತ್ತೆ. ಅಯ್ಯೋ ನಮ್ಮಪ್ಪ ನನ್ನ ಪೇಂಟಿಂಗ್ ಮಾಡೋದು ನೋಡಿದ್ರು ಆದರೆ ಅವ್ರಿಗೆ ಕೋಪ ಬಂದಿಲ್ವಾ ಅಂತ ಅವ್ರಿಗೊಂದು ರೀತಿಯಾದ ಶಾಕ್ ಆಗುತ್ತೆ. ಮೂಮೆಂಟ್ಸ್ ಲೇಟರ್ ಹಿಸ್ ಫಾದರ್ ಲೆಫ್ಟ್ ದ ರೂಮ್. ಸ್ವಲ್ಪ ಟೈಮಿನ ನಂತರ ಅವರು ಬಿಟ್ಟು ಹೊಟ್ಟೋದ್ರು. ಎಲ್ಲಿಗೆ ಹೋದರು? ವೆನ್ ಹಿ ಹ್ಯಾಡ್ ರಿಟರ್ನ್ಡ್ ಅ ಕಪಲ್ ಆಫ್ ಅವರ್ಸ್ ಲೇಟರ್, ಒಂದು ಸ್ವಲ್ಪ ಅವರ್ಸ್ ಆದಮೇಲೆ ವಾಪಸ್ ಬಂದಾಗ ಹಿಸ್ ಆರ್ಮ್ಸ್ ವೆರ್ ಫುಲ್ ಆಫ್ ಪೇನ್ಸ್. ಅವ್ರ ಕೈಯಲ್ಲಿ ಪೂರ್ತಿ ಪೇಂಟ್ಸ್ನ ತೊಗೊಂಬರ್ತಾರೆ. ಬ್ರಷಸ್ ಆಫ್ ಆಲ್ ಶೇಪ್ಸ್ ಆ್ಯಂಡ್ ಸೈಜಸ್ ಆ್ಯಂಡ್ ಸೆವೆರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಶೀಟ್ಸ್. ಇಷ್ಟು ಪೇಂಟಿಂಗ್ ಮಾಡೋದಕ್ಕೆ ಒಂದು ಸಾಮಗ್ರಿಗಳನ್ನು ಅವ್ರು ತೊಗೊಂಬರ್ತಾರೆ. ಪೇಂಟ್ಸು, ಬ್ರಷಸ್ಸು, ಪೇಪರ್ಸು ಇದನ್ನೆಲ್ಲ ತೊಗೊಂಬಂದು ಅವ್ರ ಕೈಲಿ ಕೊಡ್ತಾರೆ. ಹಿ ಕೇರ್ಫುಲಿ ಸೆಟ್ ದೆಮ್ ಡೌನ್ ಆನ್ ಸತೀಶ್ ಟೇಬಲ್. ಇದನ್ನೆಲ್ಲ ತೊಗೊಂಬಂದು ನೋಡಿ ಅವನ ಒಂದು ಟೇಬಲ್ ಮೇಲೆ ಇಡ್ತಾರೆ. ಸತೀಶ್ಗೆ ತುಂಬ ಖುಷಿ ಆಗುತ್ತೆ. ಇವಾಗ ನಿಮ್ಮ ಅಪ್ಪ ಅಥವಾ ನಿಮ್ಮ ಅಮ್ಮ ಅಥವಾ ನೀವು ಯಾರನ್ನು ತುಂಬ ನಂಬ್ತಿರೋ ಅವ್ರು ನೀವು ಮಾಡೋದನ್ನು, ನಿಮ್ಮ ಒಂದು ಡ್ರೀಮನ್ನು ಸಪೋರ್ಟ್ ಮಾಡಿದ್ರೆ ಹೆಂಗೆ ಅನ್ಸುತ್ತಲ್ಲ ಆ ರೀತಿಯಾಗಿ ಹಾಗೇನೆ ಸತೀಶ್ಗೂ ಕೂಡ ಅನಿಸುತ್ತೆ. Pitaji began Satish slowly. His father nodded his head, a smile breaking at the corners of his mouth. His eyes remained sad though. ಅವರಪ್ಪ ಸರೆಂಡರ್ ಆಗಿರ್ತಾರೆ. ಅವನ ಒಂದು ಆಸೆಗಳಿಗೆ, ಅವನ ಒಂದು ಇಚ್ಛೆಗಳಿಗೆ ಒಂದು ರೀತಿಯಾದ ಒಂದು ಥಮ್ಸ್ ಅಪ್ನ ಕೊಟ್ಟಿರ್ತಾರೆ. ನೀನು ಹೋಗಿ ನಿಂಗೆ ಏನು ಮಾಡಬೇಕೋ ಮಾಡ್ಕೋ ಅಂತ ಹೇಳ್ದಂಗೆ ಇರುತ್ತೆ. ದೇ ಆರ್ ಫಾರ್ ಯು ಸತೀಶ್, ಇದೆಲ್ಲ ಏನಿದೆ ಅದು ನಿನಗೋಸ್ಕರ. ಐ ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ಈ ಆರ್ಟ್ಸನ್ನ ಹೇಳ್ಕೊಡುವಂತಹ ಒಂದು ಬೆಸ್ಟ್ ಸ್ಕೂಲ್ನ ನಾನು ಹುಡುಕ್ತೀನಿ. ಯು ವಿಲ್ ಲರ್ನ್ ಆರ್ಟ್ಸ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಇನ್ ಯೋರ್ ಚೋಸನ್ ಫೀಲ್ಡ್. ನೀನು ಆರ್ಟ್ಸ್ನ ಕಲಿತೀಯ ಆ್ಯಂಡ್ ನೀನು ಯಾವ ಫೀಲ್ಡಲ್ಲಿ ನಿನಗೆ ಕೆಲಸ ಮಾಡಬೇಕು, ನಿನ್ನ ಲೈಫನ್ನು ಎಸ್ಟಾಬ್ಲಿಷ್ ಮಾಡಬೇಕು, ಆ ಲೈಫ್ನ ನೀನು ನಿನ್ನ ಒಂದು ಫೀಲ್ಡಲ್ಲಿ ಮಾಡ್ತೀಯಾ. Sati's eyes filled with tears and he did an uncharacteristic thing. He hugged his father tightly. ಇದನ್ನು ಕೇಳಿಸ್ಕೊಂಡು ಯಾವತ್ತೂ ಮಾಡದೇ ಇರೋದನ್ನ ಅವನೊಂದು ಮಾಡ್ತಾನೆ. ಏನೋ ಅವ್ರ ಅಪ್ಪನ ಹೋಗಿ ಜೋರಾಗಿ ಟೈಟಾಗಿ ತಬ್ಕೊಂಡ್ಬಿಡ್ತಾನೆ. His heart full of love for his stern father who had at last accepted that his destiny lay in canvas and paint. ಅವನ ಒಂದು ಪ್ರೀತಿ ಉಕ್ಕಿ ಆಚೆ ಬರುತ್ತೆ ಆ್ಯಂಡ್ ಥ್ಯಾಂಕ್ಫುಲ್ ಕೂಡ ಇರ್ತಾನೆ. ಯಾಕೆ ಹೇಳಿ, ಅಟ್ ಲಾಸ್ಟ್ ಅವರ ಅಪ್ಪ ಅವನ ಒಂದು ಡೆಸ್ಟಿನಿ, ಅವನ ಒಂದು ಜೀವನ ಯಾವುದ್ರಲ್ಲಿದೆ, ಈ ಕ್ಯಾನ್ವಸ್ಸು, ಡ್ರಾಯಿಂಗ್ ಶೀಟ್ಸು, ಪೇಂಟಲ್ಲಿದೆ ಅನ್ನೋದನ್ನು ಎಕ್ಸೆಪ್ಟ್ ಮಾಡಿರ್ತಾರಲ್ಲ, ಅದಕ್ಕೆ ಅವನಿಗೆ ಖುಷಿ ಇರುತ್ತೆ. ವಿದಿನ್ ಅ ಶಾರ್ಟ್ ಟೈಮ್ ಹಿ ಲರ್ನ್ಡ್ ಮೋರ್ ದೆನ್ ಜಸ್ಟ್ ಪೇಂಟಿಂಗ್. ಕೆಲವೇ ದಿನಗಳ ಕಾಲದಲ್ಲಿ ಅವನು ತುಂಬ ಕಲಿತಾನೆ ಆ್ಯಂಡ್ ಪೇಂಟಿಂಗ್ಗಿಂತ ಜಾಸ್ತಿ ಕಲಿತಾನೆ. ಅವನು ಲೈಫ್ ಬಗ್ಗೆ ಕಲಿತಾನೆ. ಹೀ ಲರ್ನ್ಡ್ ಅಬೌಟ್ ಲೈಫ್. ಇಟ್ ಈಸ್ ದಿಸ್ ಬಾಯ್ ನೌ ಪಾಪ್ಯುಲರ್ಲಿ ನೋನ್ ಆ್ಯಸ್ ಸತೀಶ್ ಗುಜ್ರಾಲ್. ಈ ಒಂದು ಹುಡುಗನ ನಾವು ಸತೀಶ್ ಗುಜ್ರಾಲ್ ಅಂತ ಕರಿತೀವಿ. ಆ್ಯಂಡ್ ಇವರೇನಿದ್ದಾರೆ, ಅವರು ನಮ್ಮ ಭಾರತ ದೇಶದಲ್ಲಿ ಒಬ್ಬ ಫೋರ್ಮೋಸ್ಟ್ ಆರ್ಟಿಸ್ಟ್ ಅಂತ ನಾವು ಹೇಳ್ಬೋದು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಪೇಂಟಿಂಗು, ಸತೀಶ್ ಗುಜ್ರಾಲ್ ಅವ್ರು ಮಾಡಿರುವಂತಹ ಒಂದು ಪೇಂಟಿಂಗ್, ಎಷ್ಟೊಂದು ಪೇಂಟಿಂಗಲ್ಲಿ ಇದು ಒಂದು ಪೇಂಟಿಂಗು. ಹಿ ಈಸ್ ಒನ್ ಆಫ್ ದ ಫ್ಯೂ ಆರ್ಟಿಸ್ಟ್ ಹೂ ಹ್ಯಾಸ್ ಅಕಂಪ್ಲಿಷ್ಡ್ ಇನ್ ಸೆವೆರಲ್ ಆರ್ಟ್ ಫಾರ್ಮ್ಸ್ ಲೈಕ್ ಪೇಂಟಿಂಗ್, ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್. ಸತೀಶ್ ಗುಜ್ರಾಲ್ ಇಸ್ ಆಲ್ಸೋ ಅ ರೈಟರ್. ಇವ್ರು ಬರೀ ಒಬ್ಬ ಆರ್ಟಿಸ್ಟ್ ಅಲ್ಲ, ಬಟ್ ಶಿಲ್ಪಕಲೆಗಳನ್ನು ಮಾಡ್ತಾರೆ, ಅದರ ಜೊತೆಗೆ ಆರ್ಕಿಟೆಕ್ಚರ್ನ ಕೂಡ ಮಾಡ್ತಾರೆ. ಬಟ್ ಅದರೆಲ್ಲದರ ಜೊತೆಗೆ ಅವರು ಒಬ್ಬರು ರೈಟರ್ ಕೂಡ. ಎಕ್ಸಿಬಿಷನ್ಸ್ ಆಫ್ ಹಿಸ್ ವರ್ಕ್ಸ್ have been held all over the world and displayed in prestigious museums. ಅವರ ಒಂದು ವರ್ಕ್ಸ್ನ ಬೇರೆ ಬೇರೆ ರೀತಿಯಾದ ಎಕ್ಸಿಬಿಷನ್ಸಲ್ಲಿ ನಾವು ಕಾಣ್ಬೋದು. ಯಾವ ರೀತಿಯಾದ ಮ್ಯೂಸಿಯಮ್ಸಲ್ಲಿ? ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್, ನ್ಯೂಯಾರ್ಕ್, ದ ಹಿರೋಶಿಮಾ ಕಲೆಕ್ಷನ್, ವಾಷಿಂಗ್ಟನ್ ಆ್ಯಂಡ್ ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ನ್ಯೂ ಡೆಲ್ಲಿ. He has published 4 books of his works in various arts. 4 ಬುಕ್ಸ್ನ ಅವರು ಪಬ್ಲಿಷ್ ಮಾಡಿದ್ದಾರೆ. He was awarded the Order of the Crown
from the best architectural design of the 20th century for his design of the Belgian embassy in New Delhi. ಅವ್ರಿಗೆ ಆ ಒಂದು ಬೆಲ್ಜಿಯನ್ ಎಂಬಸಿ ಏನಿದೆ, ಆ ಒಂದು ಎಂಬಸಿ ನ್ಯೂ ಡೆಲ್ಲಿಲಿದೆ ಅಲ್ಲ, ಅದರ ಆರ್ಕಿಟೆಕ್ಚರಲ್ ಡಿಸೈನ್ಗೆ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್ ಆಫ್ 20th ಸೆಂಚುರಿನ ಕೂಡ ಅವ್ರಿಗೆ ಕೊಟ್ಟಿದ್ದಾರೆ. ಹಿ ಹ್ಯಾಸ್ ಬೀನ್ ಆನರ್ಡ್ ವಿತ್ ದ ಪದ್ಮ ವಿಭೂಷಣ್. ಪದ್ಮ ವಿಭೂಷಣನ ನಮ್ಮ ನ್ಯಾಷನಲ್ ಅವಾರ್ಡ್ ಏನಿದೆ ಅದನ್ನು ಕೂಡ ಅವರು ಪಡೆದಿದ್ದಾರೆ. His life of achievement is ample proof that physical disability is no barrier for success. ಇದರಿಂದ ನಮಗೇನು ಗೊತ್ತಾಗುತ್ತೆ ಮಕ್ಕಳೇ, ನಮಗೆ ನಡೆಯೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಕಾಣಲ್ಲ ಅಂದರೆ ಯಾವುದೇ ರೀತಿಯಾದ ಒಂದು ಬ್ಯಾರಿಯರ್ ಆಗಲ್ಲ ನಮಗೆ ನಮ್ಮ ಸಕ್ಸಸ್ ಕಡೆಗೆ ರೀಚ್ ಆಗೋದಕ್ಕೆ. ಇದರಿಂದ ನಾವು ಒಂದು 10ನೇ ತರಗತಿ ಮಗುವಾಗಿ ಮತ್ತು ನಾನು ಏನು ಕಲಿತೀನಿ ಅಂದರೆ, ನಮ್ಮ ಒಂದು ಗುರಿ ಏನಿದೆ ಯಾವುದೇ ಒಂದು ನೆಪದಿಂದ ಸ್ಟಾಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಇವಾಗ ನೀವು ನಿಮ್ಮ SSLC ಎಕ್ಸಾಮಲ್ಲಿ 100% ತೆಗಿಬೇಕು ಅಂತ ಇದ್ದರೆ, ನಿಮ್ಮ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿರುತ್ತಲ್ಲ, ಮ್ಯಾಮ್ ನಂಗೆ ಬೆಳಗ್ಗೆ 5 ಗಂಟೆಗೆ ಹೇಳೋಕ್ಕಾಗಲ್ಲ, ಮ್ಯಾಮ್ ರಾತ್ರಿ ಹೊತ್ತು ನಾನು ಕುತ್ಕೊಂಡು ಓದೋಕ್ಕಾಗಲ್ಲ, ಇಷ್ಟೊಂದು ಹೋಮ್ವರ್ಕು, ನಂಗೆ ಇಂಗ್ಲೀಷ್ ಬರಲ್ಲ, ಕನ್ನಡ ಬರಲ್ಲ ಅಂತ ಹೇಳಿದ್ರೆ ಅದೆಲ್ಲ ಪುಟ್ಟ ಪುಟ್ಟ ಸಣ್ಣದಾದಂಥ ನೆಪ ಮಕ್ಕಳೇ. ಅದನ್ನೆಲ್ಲ ನಾವು ಓವರ್ಕಮ್ ಮಾಡ್ಬೋದು. ಅರ್ಥ ಆಯ್ತಾ? ಓವರ್ಕಮ್ ಮಾಡಿ ನಮ್ಮ ಒಂದು ಗುರಿನ ನಾವು ಮೀಟ್ ಮಾಡ್ಬೋದು. ಆ್ಯಂಡ್ ಇದನ್ನೆಲ್ಲ ನೀವು ಯಾರ ಜೊತೆ ಮಾಡ್ತೀರಾ? ಪರೀಕ್ಷೆ ಚಾನಲ್ ಜೊತೆಗೆ ಮಾಡ್ತೀರಾ. ಬಟ್ ನಾನಿವಾಗ ಏನು ಹೇಳಬೇಕು ಅಂದರೆ, ಸತೀಶ್ ಗುಜ್ರಾಲ್ ಥರ ನಾವು ಕೂಡ ಇದರಿಂದ ಇನ್ಸ್ಪಿರೇಷನ್ ತೊಗೊಂಡು ನಮ್ಮ ಲೈಫಲ್ಲಿ ನಾವೇನು ಮಾಡಬೇಕು ಅಂತ ಇದ್ದೀವೋ 100% ಪ್ರಯತ್ನ ಹಾಕಿ ಮಾಡಿದ್ರೆ ನಾವು ಕೂಡ ಆ ಗುರಿನ ಮೀಟ್ ಮಾಡ್ತೀವಿ. ಸೊ ಇವಾಗ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಒಂದೆರಡು ಪ್ರಶ್ನೆಗಳನ್ನ ನಾನು ಆನ್ಸರ್ ಮಾಡ್ತೀನಿ. ಮ್ಯಾಮ್ ಏನು 2 ಪ್ರಶ್ನೆ ಮಾಡ್ತೀರಾ? ಮಿಕ್ಕಿದ ಪ್ರಶ್ನೆಗಳು ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ನ ಕೊಟ್ಟಿದ್ದೀವಿ. ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ನು ಸಾಲ್ವ್ ಮಾಡಿ ಹಾಕಿದ್ದೀವಿ. ಸೊ ಅಲ್ಲಿ ಹೋಗಿ ನೋಡಿಬಿಟ್ಟು ನಿಮಗೆ ಈ ಲೆಸನ್ ಎಕ್ಸ್ಪ್ಲನೇಷನ್ ಇಷ್ಟ ಆಯಿತು ಅಂದರೆ ಹಾರ್ಟ್ನ ಹಾಕಿ. ಬಟ್ ನಾನು ಇವಾಗ ಇದನ್ನು ಹೇಳ್ತೀನಿ ಆಯಿತಾ. ವಾಟ್ ಡಿಡ್ ಸತೀಶ್ ಡೂ ಆಸ್ ಅ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ವೆನ್ ಹಿ ವಾಸ್ ಕನ್ಫೈನ್ಡ್ ಟು ಬೆಡ್? ನಾ ಹೇಳಿದ್ನಲ್ಲ, ಈ ಥರ ಕ್ವೆಶನ್ ಕೇಳ್ತಾರೆ. ಅವನು ಬೆಡ್ ಮೇಲೆ ಕೂತಿದ್ದಾಗ ಅವನ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಏನಿತ್ತು? So Satish began to develop an interest in arts as a source of entertainment when he was confined to bed. As sketching came naturally to him. ಹೇಗೆ ಅವ್ನು ಸ್ಕೆಚಿಂಗ್ ನ್ಯಾಚುರಲಿ ಬಂತು? ಬಿಕಾಸ್ ಅವ್ನಿಗೆ ಉರ್ದು ಕ್ಯಾಲಿಗ್ರಾಫಿ ಬರೋದ್ರಿಂದ ಅವ್ನಿಗದು ಈಸಿಯಾಗಿ ಬಂತು. He began filling pages and pages of sheets with doodles. His strokes in drawings depends on his mood and could depict anger, soothing and humor. ಸೊ ನಾನು ಇಲ್ಲಿ ಬರ್ದಿದ್ದಂಗೆ ನೀವು ಡಿಟ್ಟೋ ಎಕ್ಸಾಮಲ್ಲಿ ಬರೀಬೇಕು ಅಂತ ಏನಿಲ್ಲ. ಸೊ ಅವನು ಬೆಡ್ ಮೇಲೆ ಕೂತಿದ್ದಾಗ ಅವನಿಗೆ ಡ್ರಾಯಿಂಗ್ ಇಷ್ಟ ಆಯಿತು. ಡ್ರಾಯಿಂಗ್ ಅವನಿಗೆ ತುಂಬ ಈಸಿಯಾಗಿ ಬಂತು. ಆ್ಯಂಡ್ ಅದು ದಿನ ರಾತ್ರಿ ಅವನು ಡ್ರಾಯಿಂಗ್ ಮಾಡ್ತಿದ್ದ. ಸೊ ಇದನ್ನು ನಿಮ್ಮ ಒಂದು ಓನ್ ಸೆಂಟೆನ್ಸಲ್ಲಿ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಇದು 2 ಮಾರ್ಕ್ಸ್ ಕೇಳಿದ್ರು ಈಗಲೇ ಆಗಿರುವಂಥ ಎಕ್ಸಾಮ್ 2024ಅಲ್ಲಿ. ಸೊ ಹೌ ಕ್ಯಾನ್ ಯು ಸೇ ದಟ್ ಸತೀಶ್ ಫಾದರ್ ಎಂಕರೇಜ್ ಹಿಮ್ ಟು ಬಿಕಮ್ ಎನ್ ಆರ್ಟಿಸ್ಟ್? ನೀವು ಹೇಗೆ ಹೇಳ್ಬೋದು ಸತೀಶಿನ ಅಪ್ಪ ಅವನನ್ನು ಎಂಕರೇಜ್ ಮಾಡಿದ್ರು ಆರ್ಟಿಸ್ಟ್ ಆಗೋದಕ್ಕೆ ಅಂತ? ಓಕೆನಾ? ಜೂನ್ 2024ಅಲ್ಲಿ ಕೇಳಿದ್ರು 2 ಮಾರ್ಕ್ಗೆ. ಸೊ ಫಸ್ಟು ಅವರಪ್ಪ ಅಪೋಸ್ ಮಾಡಿದ್ರು ಅಂತ ನೀವು ಸ್ಟಾರ್ಟ್ ಮಾಡ್ಬೋದು ಆಯಿತಾ. ಈವನ್ ದೋ ಸತೀಶ್ ಫಾದರ್ ಇನಿಷಿಯಲಿ ಅಪೋಸ್ ದಿ ಐಡಿಯಾ ಆಫ್ ಹಿಸ್ ಸನ್ ಬೀಯಿಂಗ್ ಎನ್ ಆರ್ಟಿಸ್ಟ್, he changed his mind and encouraged his son when he observed Satish being passionate about art. ಅವನು ಯಾವಾಗ ಅವನ ಒಂದು ಆರ್ಟ್ ಮೇಲೆ ಅಷ್ಟು ಪ್ಯಾಷನ್ ತೋರಿಸ್ತಾನೋ ಆವಾಗ ಅವರ ಒಂದು ಮೈಂಡನ್ನ ಚೇಂಜ್ ಮಾಡಿಕೊಂಡ್ರು. ಹೆಂಗೆ ಗೊತ್ತಾಗುತ್ತೆ ನಮಗಿದು ಅವ್ರ ಮೈಂಡ್ ಚೇಂಜ್ ಮಾಡಿಕೊಂಡ್ರು ಅಂತ? ಬಿಕಾಸ್ ಹಿ ಬಾಟ್ ಪೇಂಟ್ಸ್, ಬ್ರಷಸ್, ಡ್ರಾಯಿಂಗ್ ಶೀಟ್ಸ್ ಆ್ಯಂಡ್ ಹೆಲ್ಪ್ ಸತೀಶ್ ಫೈಂಡ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್. ಓಕೆನಾ? ಇದರಿಂದ ನಮಗೆ ಗೊತ್ತಾಗುತ್ತೆ ಅವ್ರು ಎಂಕರೇಜ್ ಮಾಡಿದ್ರು ಅಂತ. ಸೊ ಇದರ ಜೊತೆಗೆ ಈ ಒಂದು ಚಾಪ್ಟರಿನ ಅಂತ್ಯಕ್ಕೆ ಬಂದಿದ್ದೀವಿ. ಇದಾದಮೇಲೆ ನಾನು ಸಮ್ಮರಿ ವಿಡಿಯೋ ಕೂಡ ಹಾಕಿದ್ದೀನಿ, ಅದನ್ನು ಹೋಗಿ ನೋಡಿ. ಮತ್ತು ಅಕಸ್ಮಾತು ನೀವು ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ನಮ್ಮ ಕ್ಲಾಸಸ್ನ ರೆಗ್ಯುಲರಾಗಿ ನೋಡ್ತಿದ್ದೀರಾ ಅಂದರೆ ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಅಕಸ್ಮಾತ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿದರೆ ವೆರಿ ವೆರಿ ಗುಡ್ ಮಕ್ಕಳೇ. ಈ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಹಾರ್ಟು ಮತ್ತು ಥಮ್ಸಪ್ನ ಹಾಕಿ ಯಾವುದೇ ಒಂದು ಡೌಟ್ ಇದ್ದರೂ ಕೂಡ ಟೈಪ್ ಮಾಡಿ ಕಳಿಸಿ, ನಾವು ಅದಕ್ಕೆ ಉತ್ತರವನ್ನು ನೀಡೇ ನೀಡ್ತೀವಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.